ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗೀತಾಸಾರದ ಮಂಗಳ ಶ್ಲೋಕ, ರಮಣ ಮಹರ್ಷಿಗಳು ಬರೆದಂತಹ ಮಂಗಳ ಶ್ಲೋಕ. ಪಾರ್ಥಸಾರಥಿ ರೂಪೇಣ ಶ್ರಾವಯಿತ್ವಾ ಶುಭಾಂಗಿರಂ ಪಾರ್ಥಸ್ಯ ಯಾತಿ ಹರೋ ದೇವಃ ಕೃಪಾಮೂರ್ತಿ ಸ ಪಾತು ನಃ. ಗೀತಾಸಾರದ ರಮಣ ಮಹರ್ಷಿಗಳು ಆರಿಸಿದಂತಹ ಭಗವದ್ಗೀತೆಯ 42 ಶ್ಲೋಕಗಳಲ್ಲಿ ಈಗ ಒಂದು 3 ವಾರದ ಸತ್ಸಂಗದಿಂದ ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಅವರು ಆರಿಸಿಕೊಂಡಂತಹ ಪ್ರತಿಯೊಂದು ಜೀವನ ಒಂದು ಸಂಸಾರ ತಾಪತ್ರಯದಲ್ಲಿ ಸಿಲುಕಿಕೊಂಡ ಜೀವನ ಪ್ರತೀಕನಾದ ಅರ್ಜುನ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ದುಃಖದಿಂದ ಶೋಕದಿಂದ ಅರ್ಜುನ ವಿಷಾದ ಯೋಗ ಮೊದಲನೇದು. ಅದನ್ನೆಲ್ಲ ಹೇಳುವಂತಹ ಸಾರ 2ನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ರಮಣ ಮಹರ್ಷಿಗಳು ಮೊದಲನೇದಾಗಿ ತಗೋತಾರೆ. ಸಂಜಯ ಉವಾಚ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ದುಃಖಿತನಾಗಿದ್ದಂತಹ ಶೋಕದಿಂದ, ದುಃಖ ಮತ್ತು ವಿಷಾದದಿಂದ ಕಣ್ಣಲ್ಲಿ ನೀರು ತುಂಬಿದಂತಹ ಅರ್ಜುನನಿಗೆ ಮಧುಸೂದನನಾದ ಕೃಷ್ಣ ಉವಾಚ ಅಂದರೆ ಹೇಳಿದ ಅನ್ನೋದನ್ನು ಮೊದಲನೇ ಶ್ಲೋಕವಾಗಿ ತಗೊಂಡಿದ್ದಾರೆ ರಮಣರು. ಆಮೇಲೆ ಏನು ಹೇಳಿದ ಕೃಷ್ಣ, ಇದು ಈ ಶ್ಲೋಕಗಳೆಲ್ಲ ನಾವು ಹೋದ ವಾರದ ಸತ್ಸಂಗದಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೀ ಭಗವಾನ್ ಉವಾಚ 13ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕ ತಗೋತಾನೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿಥ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞಂ ಇತಿ ತದ್ವಿದಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಈ ಒಂದು ಯಾಕೆ ರಮಣ ಮಹರ್ಷಿಗಳು ಹೀಗೆ 42 ಶ್ಲೋಕಗಳನ್ನ 700 ಶ್ಲೋಕದಲ್ಲಿ 42 ಯಾಕೆ ಆರಿಸ್ಕೊಂಡಿದ್ದಾರೆ ಅನ್ನೋದನ್ನು ಅದಕ್ಕೊಂದು ಲಿಂಕ್ ನೋಡೋಣ. ಪ್ರತಿಯೊಂದು ಜೀವರಾಶಿಗಳು ಅಜ್ಞಾನದಿಂದ ವಶರಾಗಿ ಸಂಸಾರ ತಾಪತ್ರಯಗಳಿಗೆ ಸಿಲುಕಿ ದುಃಖಿತರಾಗಿದ್ದಾಗ ಅಜ್ಞಾನವೇ ಎಲ್ಲ ತಾಪತ್ರಯಕ್ಕೆ ಮೂಲ. ಅದನ್ನು ನಾಶ ಮಾಡಬೇಕಾದರೆ ಜ್ಞಾನದ ಅವಶ್ಯಕತೆ ಇದೆ. ಆದ್ದರಿಂದ 2ನೇ ಅಧ್ಯಾಯದಲ್ಲಿ ಕೃಷ್ಣ ಮಾಡೋದು ಅದನ್ನೇ ರಮಣರು 13ನೇ ಅಧ್ಯಾಯದಲ್ಲಿ ತಗೊಂಡು ಹೇಳ್ತಾರೆ. ಈ ರಮಣರು ತಗೊಂಡಂತಹ ಮೊದಲ 12 ಶ್ಲೋಕಗಳು 42ರಲ್ಲಿ ಆತ್ಮತತ್ವವನ್ನೇ ಹೇಳುತ್ತೆ. ಅಂದರೆ ನೀನು ಯಾರು ಅಂತ ಗೊತ್ತಿಲ್ಲದೆ ಇರೋದೇ ನಿನ್ನ ದುಃಖಕ್ಕೆ ಕಾರಣ ಅಂತ. ಈಗ ನನ್ನ ಬಂಧು ಬಾಂಧವರು ಇವರನ್ನೆಲ್ಲ ಹೇಗೆ ಕೊಲ್ಲಲಿ ಅಂತ ಅರ್ಜುನ ದುಃಖ ಪಡ್ತಿದ್ದಾಗ ಅವನ ಸಮಸ್ಯೆ ಏನು, ಶೋಕ ಮೋಹಕ್ಕೆ ಕಾರಣ ಏನು ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲೇ. ಶಂಕರರು ತುಂಬ ಸುಂದರವಾದ ಭಾಷ್ಯ ಬರೆದಿದ್ದಾರೆ. ಅವಿದ್ಯೆ, ಅಜ್ಞಾನ, ಅದರಿಂದ ನಾನು ಈ ದೇಹ ಅನ್ನೋ ಭಾವನೆ, ದೇಹ ಭಾವನೆ ಯಾವಾಗ ಉಂಟಾಗತ್ತೋ ರಾಗದ್ವೇಷಗಳು, ರಾಗದ್ವೇಷದಿಂದ ಮೋಹ, ಮೋಹದಿಂದ ಶೋಕ. ಅಂದರೆ ಶೋಕಕ್ಕೆ ಕಾರಣ ಮೋಹ, ಮೋಹಕ್ಕೆ ಕಾರಣ ರಾಗದ್ವೇಷಗಳು, ರಾಗದ್ವೇಷಕ್ಕೆ ಕಾರಣ ದೇಹಾತ್ಮ ಭಾವ, ದೇಹಾತ್ಮ ಭಾವಕ್ಕೆ ಕಾರಣ ಅಜ್ಞಾನ. ಆದ್ದರಿಂದ ಪರಮಾತ್ಮ ಅಜ್ಞಾನವನ್ನು ಅಡ್ರೆಸ್ ಮಾಡ್ತಾ ಇದ್ದಾನೆ, ಅದಕ್ಕೆ ಸಮಸ್ಯೆಯನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಶ್ರೀಕೃಷ್ಣ ಇಲ್ಲೇನು ಹೇಳ್ತಾನೆ, ಇದಂ ಶರೀರಂ ಕೌಂತೇಯ, ಕುಂತಿಯ ಮಗನಾದ ಅರ್ಜುನನೇ, ಕ್ಷೇತ್ರ ಮಿಥ್ಯಭಿಧೀಯತೆ, ಇದನ್ನು ಕ್ಷೇತ್ರ ಅಂತಾರೆ. ಇದು ಜಡವಾದದ್ದು, ಇದು ನೀನಲ್ಲ. ಈ ದೇಹದಿಂದ ಉಂಟಾದ ಸಂಬಂಧಗಳಿಂದ ನಿನಗೆ ಶೋಕ ಆಗ್ತಾ ಇದೆ ಅಲ್ವಾ, ಆದರೆ ಅದು ನೀನಲ್ಲ. ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞಂ ಇತಿ ತದ್ವಿದಃ. ಯಾರು
ಈ ದೇಹದ, ಮನಸ್ಸಿನ, ಬುದ್ಧಿಯ ಎಲ್ಲ ಚಟುವಟಿಕೆಗಳನ್ನು ತಿಳಿತಾ ಇದ್ದಾನೆ, ಅರಿವಿನ ಸ್ವರೂಪನಾಗಿದ್ದಾನೆ, ಯಾವ ಪರಮಾತ್ಮ ಇದ್ದಾನೆ ಅವನನ್ನು ಕ್ಷೇತ್ರಜ್ಞ ಅಂತಾರೆ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಮಧ್ಯನ ಡಿವಿಷನ್ನ ಅರ್ಥ ಮಾಡ್ಕೋ, ಆಗ ನಿನಗೆ ದುಃಖ ನಿನ್ನಲ್ಲಿ ಸಂಪೂರ್ಣ ನಾಶ ಆಗತ್ತೆ. ನೀನು ಕ್ಷೇತ್ರವಲ್ಲ. ಅಲ್ಲ, ಈ ಜಗತ್ತೆಲ್ಲ ಕ್ಷೇತ್ರ. ಯಾತಕ್ಕೆ ಇಲ್ಲಿ ಕೃಷ್ಣ ಇದಂ ಶರೀರಂ ಅಂತ ದೇಹವನ್ನು ಹೇಳಿದ್ದಾನೆ? ಯಾಕೆ ಅಂದರೆ ನಮಗೆ ಜಗತ್ತಲ್ಲಿ ಗೊತ್ತು ರೀ, ಈ ಲ್ಯಾಪ್ಟಾಪ್ ನಾನಲ್ಲ ಅಂತ, ಮೊಬೈಲ್ ನಾನಲ್ಲ, ಕನ್ನಡಕ ನಾನಲ್ಲ ಅಂತ ನಂಗೆ ಗೊತ್ತು, ನಂದು, ಆದರೆ ನಾನಲ್ಲ. ಆದರೆ ಶರೀರನ ನಾವು ಹಾಗೆ ಅಂದ್ಕೊಳ್ಳಲ್ಲ, ಇದು ನಾನು ಅಂತ ಅನ್ಕೋತೀವಿ. ಅದಕ್ಕೆ ಪರಮಾತ್ಮ ಇದಂ ಶರೀರಂ ಕೌಂತೆಯ, ನೀನು ಯಾವುದನ್ನು ನಾನು ನಾನು ಅಂತ ಹಿಡಿತಿದ್ಯೋ ಅದು ನೀನಲ್ಲ. ನಾನಲ್ಲ, ನನ್ನದಲ್ಲ, ಹಿಂದೆ ಬಾಹೋದಲ್ಲ, ದಾಸನಾಗು ವಿಶೇಷನಾಗು, ಆ ಹಾಡಲ್ಲಿ ಹೇಳ್ತಾರಲ್ಲ, ನಾನಲ್ಲ, ನನ್ನದಲ್ಲ. ಒಂದು ತಪ್ಪು ಕಲ್ಪನೆ. ಯಾವಾಗ ನನಗೆ ಆ ತಪ್ಪು ಕಲ್ಪನೆ ಉಂಟಾಗುತ್ತೋ, ನಾನು ಇದು ಅಂದ ತಕ್ಷಣ ಇದರಿಂದ ಉಂಟಾದಂಥ ಸಂಬಂಧಗಳೆಲ್ಲ ನಂದು, ಅದರಿಂದ ನಿಮಗೆ ಶೋಕ ಆಗ್ತಾ ಇದೆ. ನೀನು ಅದು ಕ್ಷೇತ್ರ, ಅದು ಜಡವಾದದ್ದು. ಮೊದಲ ಬಾರಿಗೆ ಅಜ್ಞಾನದಿಂದ ಉಂಟಾದಂತಹ ಶೋಕಕ್ಕೆ ಜ್ಞಾನವೇ ರಾಮಬಾಣ ಮದ್ದು ಅಂತ ಕೃಷ್ಣ ಮೊದಲಿಗೆ ನೀನು ಯಾರು ಅಂತ ತಿಳ್ಕೊ. ಮೊದಲು ಈ ಡಿವಿಷನ್ ತಿಳ್ಕೊ. ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು. ಕ್ಷೇತ್ರ ಅಂದರೆ ಯಾವುದು ಜಡ, ಪಂಚಮಹಾಭೂತಗಳಿಂದ ಆಗಿದೆ, ಈ ಜಗತ್ತಿರ್ಬೋದು, ಆಮೇಲೆ ಈ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಪ್ರಕೃತಿಗೆ ಸೇರಿದೆ. ಇಲ್ಲಿ ಆಧ್ಯಾತ್ಮದಲ್ಲಿ ನಾವು ಒಂದು ವಿಷಯವನ್ನು ಚೆನ್ನಾಗಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಇಲ್ಲಿ ತುಂಬ ಪದಗಳನ್ನ ಉಪಯೋಗಿಸಿದಾಗ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಕೃಷ್ಣ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಹೇಳಿದ್ದಾನೆ. ನಿಧಾನಕ್ಕೆ ಹೇಳ್ತೀನಿ. ಕ್ಷೇತ್ರ ಅಂತ ಇಲ್ಲಿ ಏನನ್ನು ಹೇಳ್ತಾನೆ ಅದನ್ನೇ ಪ್ರಕೃತಿ ಅಂತಲೂ ಹೇಳ್ಬೋದು, ಅದನ್ನೇ ಮಾಯಾ ಅಂತ ಹೇಳ್ಬೋದು, ಅದನ್ನೇ ಜಡ ಅಂತ ಹೇಳ್ಬೋದು, ಅದೇ ಅನಾತ್ಮ ವಸ್ತು ಅಂತ ಹೇಳ್ಬೋದು. ಯಾವುದನ್ನು ಕ್ಷೇತ್ರಜ್ಞ ಅಂತ ಇದ್ದಾನೆ ಪರಮಾತ್ಮ, ಅದನ್ನು ಬ್ರಹ್ಮ, ಬ್ರಹ್ಮನ್, ಪುರುಷ, ಚೈತನ್ಯ, ಆತ್ಮ, ಪರಮಾತ್ಮ ಎಲ್ಲ ಒಂದೇ ಪದ. ಇಲ್ಲಿ ಉಪಯೋಗಿಸಿರೋ ಪದ ಕ್ಷೇತ್ರ, ಕ್ಷೇತ್ರಜ್ಞ. ಪ್ರಕೃತಿ ಮತ್ತು ಪುರುಷನನ್ನು ಇಲ್ಲಿ ಕ್ಷೇತ್ರ, ಕ್ಷೇತ್ರಜ್ಞ. ಈ ದೇಹ, ಮನಸ್ಸು, ಬುದ್ಧಿ ಎಲ್ಲ ಕ್ಷೇತ್ರ, ಜಡವಾದದ್ದು. ಈ ಒಂದು ಡಿಫರೆನ್ಸ್ನ ತಿಳ್ಕ. ಕ್ಷೇತ್ರ ಕ್ಷೇತ್ರ ಜ್ಞಯೋ ಜ್ಞಾನಂ ಯತ್ ಜ್ಞಾನಂ ಮತಂ ಮಮ. ನನ್ನ ಪ್ರಕಾರ ಕೃಷ್ಣ ಹೇಳೋದು ಮತಂ ಮಮ. ಮತ ಅಂದರೆ ನನ್ನ ಅಭಿಪ್ರಾಯದ ಪ್ರಕಾರ. ಯಾರ ಅಭಿಪ್ರಾಯ? ನಾವು ಭಗವದ್ಗೀತೆ ಓದ್ಬೇಕಾದ್ರೆ ಒಂದು ಚೆನ್ನಾಗಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾರು ಮಾತಾಡ್ತಾ ಇರೋದು ಗೀತೆಯನ್ನು? ಯಾರೋ ಒಬ್ಬ ಸೂಪರ್ ಹೀರೋನೋ, ಯಾರೋ ಮಹಾಪಂಡಿತನೋ ಅಲ್ಲ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಕ್ಕೆ ಕಾರಣನಾದ ಪರಮಾತ್ಮ ಮಾತಾಡ್ತಾ ಇರೋದು. ಅವನ ಮಾತು ನನಗಾಗಿ, ನನ್ನ ಉದ್ಧಾರಕ್ಕಾಗಿ. ಈ ಜಗತ್ತಿಗೆ ನಮ್ಮನ್ನು ಹಾಗೆ ಕಳಿಸಿಲ್ಲ ಅವನು. ಅದರ ಜೊತೆಗೆ ಒಂದು ಮ್ಯಾನ್ಯುಯಲ್ಲು. ನಾವು ಏನಾದ್ರು ತಗೋತೀವಿ, ಟಿ ವಿ, ಕಂಪ್ಯೂಟರು, ಫ್ರಿಡ್ಜು, ಅದ್ರ ಜೊತೆ ಒಂದು ಕೊಡ್ತಾರಲ್ಲ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್, ಅದನ್ನು ಹೆಂಗೆ ಉಪಯೋಗಿಸ್ಬೇಕು ಅಂತ. ಹಾಗೆ ಈ ಜಗತ್ತಿಗೆ ನಮ್ಮನ್ನು ಕಳಿಸಿದ ಮೇಲೆ ಈ ಜಗತ್ತಿನಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ತಿಳಿಸ್ಕೊಟ್ಟಿದ್ದಾನೆ ಗೀತೆಯ ಮೂಲಕ. ಅವನ ಕರುಣೆ ಆ ಥರ. ಈ ಜಗತ್ತನ್ನು ಸೃಷ್ಟಿ ಮಾಡಿ ಜೀವಿಗಳಿಗೆ ಶರೀರವನ್ನು ಕೊಟ್ಟು ಇಲ್ಲಿ ಬದುಕಬೇಕಾದಾಗ ಇರಬೇಕಾದಂತಹ ಪಂಚಮಹಾಭೂತಗಳು, ಗಾಳಿ, ಬೆಳಕು, ನೀರು, ಆಹಾರ ಎಲ್ಲವನ್ನು ಕೊಟ್ಟು ಹೇಗೆ ಇರಬೇಕು ಅನ್ನೋದನ್ನು ಸಹ ಗೀತೆಯ ಮೂಲಕ ತಿಳಿಸ್ಕೊಟ್ಟಿದ್ದಾನೆ. ಆದ್ದರಿಂದ ಈ ಕೃಷ್ಣ ಹೇಳ್ತಾ ಇದ್ದಾನೆ ಮತಂ ಮಮ, ಅವನ ಅಭಿಪ್ರಾಯದಲ್ಲಿ ಅಂತೆ. ಕೃಷ್ಣನ ಅಭಿಪ್ರಾಯದಲ್ಲಿ ಏನು? ಜ್ಞಾನ ಅಂದರೆ ಯಾರು ಇದನ್ನು ಸ್ಪಷ್ಟವಾಗಿ ತಿಳಿತಾರೋ, ಯಾವುದು ಕ್ಷೇತ್ರ, ಯಾವುದು ಕ್ಷೇತ್ರಜ್ಞ, ಅದನ್ನೇ ಆಚಾರ್ಯ ಶಂಕರರು ಆತ್ಮ ಅನಾತ್ಮ ವಿವೇಕ ಅಂತಾರೆ. ನಿತ್ಯ ಅನಿತ್ಯ ಅಂತಾರೆ. ಎಲ್ಲ ಒಂದೇ ಪದಗಳದು. ಯಾವುದು? ಈ ಜಗತ್ತೆಲ್ಲ ನನಗೆ ಗೊತ್ತು, ಇದೆಲ್ಲ ಪ್ರಕೃತಿಯಿಂದ ಆಗಿದೆ, ಆದರೆ ನಾನು ಈ ದೇಹವನ್ನು ನಾನು ಅಂತ ತಿಳ್ಕೊತೀನಿ, ಅದು ನೀನಲ್ಲ. ಮನಸ್ಸು, ಅದು ನೀನಲ್ಲ.
ಬುದ್ಧಿ ನಿರ್ಧಾರ ಮಾಡುತ್ತಲ್ಲ, ಅದು ನೀನಲ್ಲ. ಮನಬುದ್ಧಿಯ ಹಿಂದಿರ್ತಕ್ಕಂತಹ ಚೈತನ್ಯ ಆತ್ಮಸ್ವರೂಪ ನೀನು. ನೀನು ಕ್ಷೇತ್ರಜ್ಞ. ನೀನು ಜಡವಾದಂತಹ ಈ ದೇಹವನ್ನು ನೀನು ಅಂತ ಅನ್ಕೋಬೇಡ. ಎಷ್ಟು ರಿಲೀಫ್ ಗೊತ್ತಾ ಅದು, ಎಷ್ಟು ಫ್ರೀಡಮ್ ಗೊತ್ತಾ ಅದರಿಂದ. ಸರಿಯಾದ ಈ ಜ್ಞಾನವನ್ನು ತಿಳ್ಕೋ. ಈ ದೇಹ ಕ್ಷೇತ್ರ. ಯಾತಕ್ಕೆ ದೇಹವನ್ನು ಕ್ಷೇತ್ರ ಅಂತ ಕರೆದಿರೋದು? ಕ್ಷೇತ್ರ ಅಂದ್ರೆ ಇಂಗ್ಲೀಷನ್ನು ಏನು ಹೇಳ್ತೀವಿ ಹೇಳಿ? ಫೀಲ್ಡ್. ಜೀವಾತ್ಮನಿಗೆ ಹಿಂದಿನ ಜನ್ಮಾಂತರಗಳಿಂದ ಎಷ್ಟೋ ಅವನ ಆಸೆಗಳು, ಬಯಕೆಗಳು, ಅದನ್ನು ವಾಸನ ಅಂತಾರೆ. ವಾಸನ ಅಂದರೆ ಸ್ಮೆಲ್ ಅಂತ ಅರ್ಥ ಅಲ್ಲ. ಹಿಂದಿನ ಜನ್ಮಗಳಿಂದ ಕಲೆಕ್ಟ್ ಮಾಡಿದಂತಹ ಡೀಪ್ ಇಂಪ್ರೆಷನ್ನು ಮೈಂಡಲ್ಲಿ, ಅಂದರೆ ನಿಮ್ಮ ಹಿಂದಿನ ಅನುಭವಗಳಿಂದ ಆದಂತಹ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರಗಳು ಉಂಟಾಗುತ್ತೆ. ಆವಾಗ ನಾನು ಹಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವರು ಶ್ರೀಮಂತರು, ಅವರು ವಿದ್ಯಾವಂತರು, ಅವರು ಬುದ್ಧಿವಂತರು, ಅವರು ರೂಪವಂತರು, ನನಗೂ ಅದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದೆಲ್ಲ ಒಂದು ಭ್ರಮೆಯಲ್ಲಿ ಜೀವ ಪ್ರತಿ ಜನ್ಮದಲ್ಲೂ ಆಸೆ. ಆಯಿತು, ಆ ಒಂದು ಏನು ಒಂದು ಜನ್ಮ ಸಂಸ್ಕಾರಗಳನ್ನ ಇಟ್ಕೊಂಡು ಜೀವ ಹುಟ್ಟಬೇಕಾರೆ ಅದಕ್ಕೊಂದು ಬೇಕಲ್ಲ. ಈಗ ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದೆ, ಯಾರಿಗೂ ಡ್ರಾಮಾ ಮಾಡೋಕ್ಕೆ ತುಂಬ ಆಸೆ. ಸ್ಟೇಜ್ ಬೇಡವಾ ಡ್ರಾಮಾ ಮಾಡೋಕ್ಕೆ ಅವ್ರಿಗೆ? ಹಾಗೆ ಜೀವನಿಗೆ ಈ ಜಗತ್ತನ್ನು ಸೃಷ್ಟಿ ಮಾಡಿಕೊಟ್ಟು, ಈ ಶರೀರವನ್ನು ಕೊಟ್ಟು, ಇದರ ಮೂಲಕ ಭೋಗಿಸು ಸುಖ ದುಃಖಗಳನ್ನು. ಇದು ಕ್ಷೇತ್ರ, ಪಂಚಮಹಾಭೂತಗಳಿಂದ ಆಗಿದೆ. ಇದು ಜಡವಾದದ್ದು. ಈ ಡಿಫರೆನ್ಸನ್ನು ಯಾರು ತಿಳಿತಾರೋ, ನೀನು ದೇಹ ಮನ ಬುದ್ಧಿಗಳಲ್ಲ, ಅದು ಕ್ಷೇತ್ರ, ಜಡವಾದದ್ದು. ನಾನು ಕ್ಷೇತ್ರಜ್ಞ. ಈ ದೇಹದಲ್ಲಿ ಏನೇನು ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ ಅಲ್ವಾ? ಕಾಲು ನೋಯ್ತಾ ಇದೆ, ತಲೆ ನೋಯ್ತಾ ಇದೆ, ಹೊಟ್ಟೆ ನೋಯ್ತಾ ಇದೆ, ಗೊತ್ತಾಗತ್ತಲ್ಲ. ಬೇಜಾರಾಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಯಾರ ಅರಿವಿಗೆ ಎಲ್ಲ ಬರ್ತಾ ಇದೆಯೋ ಅವನು ಕ್ಷೇತ್ರಜ್ಞ. ಆ ಅರಿವಿನ ಸ್ವರೂಪ, ಆ ಜ್ಞಾನದ ಜ್ಯೋತಿ ನಿಮ್ಮ ಹೃದಯದಲ್ಲೇ ಇರ್ತಕ್ಕಂತಹವನು, ಅವನು ಕ್ಷೇತ್ರಜ್ಞ. ಈ ಎರಡು ಡಿವಿಷನ್ನ ಯಾರು ಕರೆಕ್ಟಾಗಿ ತಿಳ್ಕೊತಾರೋ ಅವನೇ ನಿಜವಾದ ಜ್ಞಾನಿ. ಇದನ್ನು ನಾವು ಹಿಂದಿನ ಒಂದು ಸತ್ಸಂಗದಲ್ಲೇ ನೋಡಿದ್ವಿ. ಇದನ್ನು ನಾನು ಒಂದು ಸಣ್ಣ ಉದಾಹರಣೆಯೊಂದಿಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ. ಮತ್ತೆ ಒಂದು ಸತಿ ವೇದಾಂತದ ವಿಷಯಗಳು ಸ್ವಲ್ಪ ಸೂಕ್ಷ್ಮ ಮತ್ತು ಕಷ್ಟ ಅರ್ಥ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮತ್ತೆ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಎಲ್ಲ ವೇದಾಂತದಲ್ಲಿ ಅಥವಾ ಜ್ಞಾನಿಗಳು ಹೇಳಿದ ಮಾತನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಅಷ್ಟೆ. ನಂದು ಯಾವುದು ಇದರಲ್ಲಿ ಓನಿಲ್ಲ. ಈಗ ಬೆಂಕಿ ಉರಿತಾ ಇದೆ, ಪಾತ್ರೆ ಇಡ್ತೀರಾ ಅದ್ರ ಮೇಲೆ. ಪಾತ್ರೆಯ ಸ್ವಭಾವ ಬಿಸಿ ಆಗದ ಅಲ್ಲ. ಬೆಂಕಿಯ ಒಂದು ಕಾಂಟ್ಯಾಕ್ಟ್ಗೆ ಬಂದಾಗ ಪಾತ್ರೆ ಬಿಸಿ ಆಯಿತು. ಪಾತ್ರೆ ಒಳಗೆ ನೀರು ಹಾಕಿದ್ರಿ, ನೀರು ಸ್ವಲ್ಪ ಹೊತ್ತಿಗೆ ಕುದಿಯೋಕ್ಕೆ ಶುರುವಾಯಿತು. ಅಕ್ಕಿ ಹಾಕಿದ್ರಿ, ಅನ್ನ ಆಯಿತು. ಅಲ್ಲ, ಅಕ್ಕಿ ಯಾಕೆ ಬಿಸಿ ಆಗಲಿಲ್ಲ? ಪಾತ್ರೆ ಯಾಕೆ ಕುದಿಲಿಲ್ಲ? ಅದು ಸ್ವಭಾವ ಅಲ್ಲ. ಅಕ್ಕಿಯ ಸ್ವಭಾವ ಅನ್ನ ಆಗೋದು. ತರಕಾರಿ ಹಾಕಿದ್ರೆ ಬೇಯುತ್ತೆ, ನೀರು ಕುದಿಯುತ್ತೆ, ಪಾತ್ರೆ ಬಿಸಿ ಆಗುತ್ತೆ. ಆದರೆ ಬೆಂಕಿಯ ಕಾಂಟ್ಯಾಕ್ಟ್ ತೆಗೆದ ತಕ್ಷಣ, ಬೆಂಕಿಯನ್ನು ಆಫ್ ಮಾಡಿದ ತಕ್ಷಣ ಅಥವಾ ಸ್ಟವ್ ಆಫ್ ಮಾಡಿದ ತಕ್ಷಣ ಪಾತ್ರೆ ಬಿಸಿಯಾಗೇ ಇರುತ್ತಾ? ಸ್ವಲ್ಪ ಹೊತ್ತಿಗೆ ತಣ್ಣಗಾಗೋಗುತ್ತೆ. ಪಾತ್ರೆಯ ಸ್ವಭಾವ ಅಲ್ಲ ಏನು? ಬಿಸಿ, ಶಾಖ. ಅದು ಬೆಂಕಿಯ ಸಹಜ ಸ್ವಭಾವ. ತಣ್ಣಗಿರೋ ಬೆಂಕಿ ನೋಡಿಲ್ಲ ನಾವು, ಅದನ್ನು ಬೆಂಕಿ ಅಂತಲೇ ಅನ್ನಲ್ಲ, ಫೈರ್, ಅಗ್ನಿ. ಹಾಗೆ ದೇಹದ ಸ್ವಭಾವ ಜೀವಂತವಾಗಿರೋದಲ್ಲ. ದೇಹ ಮನಸ್ಸು ಬುದ್ಧಿಯಲ್ಲಿ ಯಾವ ಚೈತನ್ಯ ಇಲ್ಲ. ಆತ್ಮದ ಬೆಳಕಲ್ಲಿ, ಆತ್ಮದ ಸನ್ನಿಧಾನದಲ್ಲಿ
ಆತ್ಮನ ಸತ್ ಚಿತ್ ಆನಂದ ಸ್ವರೂಪ ಆತ್ಮ, ಅವನನ್ನೇ ಇಲ್ಲಿ ಕ್ಷೇತ್ರಜ್ಞ ಅಂತ ಇರೋದು. ಆ ಚಿತ್ ಸ್ವಭಾವ. ಈಗ ನಮ್ಮ ಮನೆಗೆ ಯಾರೋ ಬಂದರೆ, ಇವಾಗಿನ ಕಾಲದಲ್ಲಿ ಮಾಡಲ್ಲ, ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು. ಮನೆಗೆ ಯಾರಾದರೂ ಬಂದರೆ ಪಕ್ಕದ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಬಂದಿದ್ದಾರೆ ಯಾರೋ, ಟೀ ಮಾಡಬೇಕು, ಒಂಚೂರು ಹಾಲು ಕೊಡ್ರಿ, ಸಕ್ಕರೆ ಕೊಡ್ರಿ ಅಂತ ಬಾರೋ ಮಾಡಲ್ವ, ಸಾಲ ಮಾಡೋ ಇಸ್ಕೊಂಬರ್ತಿರಲ್ವ ಒಂದು ಲೋಟ. ಆ ಥರ ಈ ದೇಹ, ಮನಸ್ಸು, ಬುದ್ಧಿ ಆತ್ಮನಿಂದ ಆ ಚೈತನ್ಯವನ್ನು ಸಾಲವಾಗಿ ಪಡ್ಕೊಳ್ಳುತ್ತೆ. ಇದು ಇದರ ನಿಜ ಸ್ವಭಾವ ಅಲ್ಲ. ಹೇಗೆ ಬೆಂಕಿಯ ಶಾಖವನ್ನು ಪಾತ್ರೆ, ನೀರು, ಅಕ್ಕಿ ಪಡ್ಕೊಳ್ಳುತ್ತೋ ಹಾಗೆ ಆತ್ಮನ ಒಂದು ಉಪಸ್ಥಿತಿಯಲ್ಲಿ, ಆತ್ಮನ ಒಂದು ಸನ್ನಿಧಾನದಲ್ಲಿ ಚಿತ್ ಸತ್ ಚಿತ್ ಆನಂದ ಆತ್ಮನ ಸ್ವಭಾವ, ಚಿತ್ ಸ್ವಭಾವ ಅಂದರೆ ಅರಿಯುವಿಕೆ, ತಿಳಿಯುವಿಕೆ, ಅದನ್ನು ಮನಸ್ಸಿಗೆಲ್ಲಿ ಬರುತ್ತೆ. ಫಸ್ಟು ಮನಸ್ಸು ಜೀವಂತ ಆಗತ್ತೆ. ಮನಸ್ಸು ಜೀವಂತ ಆದ ಮೇಲೆ ಅದು ಬುದ್ಧಿಯನ್ನು, ದೇಹವನ್ನು ಜೀವಂತಗೊಳಿಸುತ್ತೆ. ಆದ್ದರಿಂದಲೇ ಸತ್ತಾಗ ಸೂಕ್ಷ್ಮ ಶರೀರ ದೇಹದಿಂದ, ಮನಸ್ಸು ಎಲ್ಲವನ್ನು ಸೆಳೆಕೊಂಡು ಹೋಗೋದು, ಆ ದೇಹ ಅಲ್ಲೇ ಬಿದ್ದಿರುತ್ತೆ, ಅದು ಹಾಗೆ ಇರುತ್ತೆ. ಪಂಚಮಹಾಭೂತಗಳಿಂದಾಗಿದೆ, ಅದರಲ್ಲಿ ಯಾವ ಚಲನೆ, ಅದು ಜೀವಂತವಾಗಿರೋಲ್ಲ. ಯಾಕೆಂದರೆ ಅದಕ್ಕೆ ಚೈತನ್ಯವಾದಂತಹ ಮನಸ್ಸು ಅದನ್ನು ಬಿಟ್ಟು ಹೋಗಿರುತ್ತೆ. ಇದು ಮುಂದೆ ಯಾವಾಗಾರು ಬಂದಾಗ ನೋಡೋಣ, ಸೂಕ್ಷ್ಮ, ಸ್ಥೂಲ ಮತ್ತು ಕಾರಣ ಶರೀರಗಳ ಒಂದು ಡಿಸ್ಕ್ರಿಪ್ಷನಲ್ಲಿ. ಈಗ ಇದನ್ನಿಷ್ಟು ತಿಳ್ಕೊಳ್ಳೋಣ. ಕ್ಷೇತ್ರ ಅಂದರೆ ಜಡವಾದಂತಹದ್ದು. ಆತ್ಮನ ಒಂದು ಸನ್ನಿಧಾನದಲ್ಲಿ ಅದಕ್ಕೆ ಚೈತನ್ಯ ಪಡ್ಕೊಂಡು ನಾನೇ ಜೀವಂತ ಅಂತ ತಿಳ್ಕೊತಾ ಇದೆ ಇದು ದೇಹ. ಇಲ್ಲ, ಇದರಲ್ಲಿ ಆ ಶಕ್ತಿ ಇಲ್ಲ. ಶಕ್ತಿ ಇಲ್ಲ. ಹೇಗೆ ಗೊತ್ತಾಗುತ್ತೆ ನೋಡಿ, ಬೆಳಗ್ಗೆ ಕೈ ನೋಡಿ, ಕೈ ನಿಮ್ಗೆ ಹೇಳುತ್ತಾ ಹಲೋ, ಗುಡ್ ಮಾರ್ನಿಂಗ್? ಇಲ್ಲ. ಅದಕ್ಕೆ ಯೋಚನೆ ಮಾಡೋ ಶಕ್ತಿ ಆಗಲಿ, ಎನರ್ಜಿ ಆಗಲಿ ಇಲ್ಲ. ಕೈ ಕಟ್ಟಾದಾಗಲೂ ಮನಸ್ಸಿನಲ್ಲಿ ಗೊತ್ತಾಗುತ್ತೆ ಅದಕ್ಕೆ ನೋವಾಗ್ತಾ ಇದೆ, ರಕ್ತ ಬರ್ತಾ ಇದೆ ಅಂತ. ಇದು ಜಡ. ಅದು ಇದು ಕ್ಷೇತ್ರ. ಈ ಒಂದು ಡಿಫ್ರೆನ್ಸ್ನ ನಾವು ತಿಳ್ಕೋಬೇಕು. ಇದೇ ಜ್ಞಾನ ಅಂತ ಕೃಷ್ಣ ಹೇಳ್ತಾನೆ. ಜಡವಾದಂತಹ ದೇಹವನ್ನು ನಾನು ನಾನು ಅಂದ್ಕೊಂಡು ಇವರೆಲ್ಲ ನನ್ನವರು ಅಂದ್ಕೊಂಡು ದುಃಖ ಪಡ್ತಿದೆಯಲ್ಲಪ್ಪ. ಕ್ಷೇತ್ರಜ್ಞದ ಡಿಫ್ರೆನ್ಸ್ ತಿಳ್ಕೊ. ನಾವು ಮಿಕ್ಸಪ್ ಮಾಡ್ತಾ ಇದ್ದೀವಿ ಜಡವನ್ನು, ಚೈತನ್ಯವನ್ನು. ಮನೇಲಿ ಸಾಂಬಾರು ಡಬ್ಬ ಇರುತ್ತೆ ಗೊತ್ತಾ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಗ್ಗರಣೆ ಹಾಕಕ್ಕೆ ಇಟ್ಕೊಂಡಿರ್ತೀವಲ್ಲ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿರುತ್ತೆ ನೋಡಿ ಒಂದೊಂದು ಸತಿ. ಆ ಥರ. ಆದರೆ ಇದು ಫಿಸಿಕಲ್ ಮಿಕ್ಸಪ್ ಅಲ್ಲ, ಭೌತಿಕವಾಗಿ ನಾವೇನು ಮಿಕ್ಸಪ್ ಮಾಡ್ತಾಯಿಲ್ಲ, ಮನಸ್ಸಿನಲ್ಲಿ ಹಂಗೆ ಮಿಕ್ಸಪ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ನಾನು ಅಂತ, ಒಟ್ಟು ಸಮೂಹ ನಾನು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಅಜ್ಞಾನದಿಂದ ಆಗಿರ್ತಕ್ಕಂತಹದ್ದು. ನಿಧಾನವಾಗಿ ಅರ್ಥ ಮಾಡಿಕೊಂಡು, ಭಗವದ್ಗೀತೆಯಲ್ಲಿ ಪರಮಾತ್ಮ ಇದನ್ನು ನಮಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು. ಆತ್ಮ ಅನಾತ್ಮವನ್ನು ಸರಿಯಾಗಿ ಡಿವೈಡ್ ಮಾಡ್ಕೋ. ಅದರಲ್ಲಿ ಅನಾತ್ಮ ವಸ್ತುಗಳನ್ನ ಬಿಡು. ನೀನು ಆತ್ಮಸ್ವರೂಪ. ನೀನೇ ಅರಿವು, ನೀನೇ ತಿಳಿವು. ನೀನು ಇರೋದಕ್ಕೆ ಈ ದೇಹ ವರ್ಕ್ ಆಗ್ತಾ ಇರೋದು, ಓಡಾಡ್ತಾ ಇರೋದು, ಕೈ ಆಡಿಸ್ತಾ ಇರೋದು, ಮಾತಾಡ್ತಾ ಇರೋದು, ಬುದ್ಧಿ ಯೋಚಿಸ್ತಾ ಇರೋದು. ನೀನು ಅದು, ಇದು ನೀನಲ್ಲ. ಆಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಎಲ್ಲ ಜೀವಿಗಳಲ್ಲಿ ಸರ್ವಕ್ಷೇತ್ರೇಷು ಅಲ್ಲ ರೀ, ಅವನಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಪರಮಾತ್ಮ, ನನ್ನಲ್ಲಿ ಸ್ವಲ್ಪ ಅರಿವು ಕಮ್ಮಿ ಇದೆ ಅನಿಸುತ್ತೆ. ಹಾಗೇನೇ ಇಲ್ಲ. ಸರ್ವಕ್ಷೇತ್ರೇಷು ಭಾರತ. ಪ್ರತಿಯೊಂದು, ಒಂದು ಇರುವೆಯಿಂದ ಹಿಡಿದು ಆ ಚತುರ್ಮುಖ ಬ್ರಹ್ಮನ ತನಕ ಎಲ್ಲದರಲ್ಲೂ ಯಾವ ಅರಿವಿನ ಸ್ವರೂಪ ಇದೆಯೋ ಅವನೇ ಪರಮಾತ್ಮ. ಅವನ ಶಕ್ತಿಯಿಂದಲೇ ನೀವು ಎಲ್ಲ ತಿಳಿತಾ ಇರೋದು, ನೋಡ್ತಾ ಇರೋದು, ಕೇಳ್ತಾ ಇರೋದು. ಅವನನ್ನೆಲ್ಲೋ ವೈಕುಂಠದಲ್ಲಿ, ಕೈಲಾಸದಲ್ಲಿ ಹುಡುಕಬೇಕಾಗಿಲ್ಲ. ನಿಮ್ಮಲ್ಲೇ ಅರಿವಿನ ಸ್ವರೂಪವಾಗಿ, ಅರಿವು, ತಿಳಿವು, ಅರಿಯುವಿಕೆ, ಇಂಗ್ಲೀಷಲ್ಲಿ ಕಾನ್ಷಿಯಸ್ನೆಸ್, ಅವೇರ್ನೆಸ್ ಯಾವುದಿದೆಯೋ ಅದೇ ಪರಮಾತ್ಮ. ನಿಮ್ಮ ಹೃದಯದೊಳಗೆ ಹುಡುಕಿಯವನನ್ನ. ನಾವೇನು ಮಾಡ್ತೀವಿ, ದೇವ್ರೆಲ್ಲಿದ್ದಾನ್ರಿ?
ದೇವರು ಎಲ್ಲ ಕಡೆ ಇದ್ದಾನೆ, ನೀನೆಲ್ಲಿದೆಯಾ ಅಂತ ನಮ್ಮನ್ನು ಕೇಳಬೇಕು. ಅಜ್ಞಾನ ವಶನಾಗಿ ದೇಹ ನಾನು ಅಂತ ತಪ್ಪಾಗಿ ತಿಳ್ಕೊಂಡು ಮೂರ್ಖತನ ಮಾಡಿಕೊಂಡು ದೇವರೆಲ್ಲಿದ್ದಾನೆ ಅಂತ ಅವನನ್ನು ಕೇಳೋದು. ಯಾವ ನಾಲಿಗೆಯಿಂದ ಕೇಳ್ತಾ ಇದೆಯೋ ಆ ನಾಲಿಗೆಗೆ ಮಾತಾಡೋ ಶಕ್ತಿ ಕೊಟ್ಟಿರೋದೇ ಅವನು. ನಮ್ಮ ಸಮಸ್ಯೆ ಏನಂದರೆ ಅಜ್ಞಾನ ಮತ್ತು ಪರಮಾತ್ಮನ ನಿಜ ಸ್ವರೂಪದ ಅರಿವಿಲ್ಲ ನಮಗೆ. ಆದ್ದರಿಂದಲೇ ನಾವು ಅವನನ್ನು ಎಲ್ಲೆಲ್ಲೋ ಹುಡುಕ್ತೀವಿ. ಆದ್ದರಿಂದ ಮುಂದಿನ ಶ್ಲೋಕದಲ್ಲಿ 3 ಶ್ಲೋಕ ಆಯಿತು. ಮೊದಲನೇದು ದುಃಖ ಅರ್ಜುನದು, ಇನ್ನೆರಡು ಕ್ಷೇತ್ರಜ್ಞದ ಜ್ಞಾನವನ್ನು ಕೊಟ್ಟ. 3ನೇ ಶ್ಲೋಕದಲ್ಲಿ ಆತ್ಮದ ಸ್ವರೂಪವನ್ನು ಈಗ ಹೇಳ್ದ ಅಲ್ವಾ ಕೃಷ್ಣ, ಆತ್ಮಸ್ವರೂಪ ನೀನು, ಕ್ಷೇತ್ರಜ್ಞ ನೀನು ಅಂತ. ಹಾಗಂದರೆ ಆತ್ಮಸ್ವರೂಪ ಅಂದರೆ ಏನ್ರಿ? ಪ್ರಶ್ನೆಗಳು ಬರುತ್ತಲ್ವ ನಮಗೆ ತುಂಬ. ಅದಕ್ಕೆ ಮುಂದಿನ ಶ್ಲೋಕ 10ನೇ ಅಧ್ಯಾಯದ 20ನೇ ಶ್ಲೋಕ. ಪುಸ್ತಕ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ನಿಧಾನಕ್ಕೆ ಓದ್ತೀನಿ, ನೀವು ನನ್ನ ಜೊತೆ ಹೇಳ್ಬೋದು. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ. ಅಹಂ ಆದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವ ಚ. ಅಹಂ ಆತ್ಮ, ನಾನು ಯಾರು ಅಂತ ಕ್ಷೇತ್ರಜ್ಞ ಅಂತ ಅವನನ್ನು ಹೇಳ್ಕೊಂಡ. ಈಗ ಆ ಕ್ಷೇತ್ರಜ್ಞ ಯಾರು ಅಂತ ತನ್ನನ್ನು ತಾನು ವಿವರಣೆ ಮಾಡ್ತಾ ಇದ್ದಾನೆ. ನಾನು ಆತ್ಮ, ಆತ್ಮಸ್ವರೂಪ. ಗುಡಾಕೇಶ, ಅರ್ಜುನನಿಗೆ ಗುಡಾಕೇಶ ಅಂತ ಒಂದು ಹೆಸರು. ಗುಡಾಕ ಅಂದರೆ ನಿದ್ದೆಯನ್ನು ಗೆದ್ದವನು ಅಂತ ಒಂದು ಸೂಪರ್ಫಿಷಿಯಲ್ಲು, ಮೇಲ್ಮಟ್ಟದ ಒಂದು ಅರ್ಥ. ನಿಜವಾದ ಅರ್ಥ ಅಂದರೆ ಗುಡಾಕ ಅಂದರೆ ಅಜ್ಞಾನ. ಗುಡಾಕೇಶ ಅನ್ನೋದು ಅರ್ಜುನನ ಒಂದು ಹೆಸರು. ಅಜ್ಞಾನವನ್ನು ಗೆದ್ದವನು, ಅಥವಾ ಅಜ್ಞಾನವನ್ನು ಗೆಲ್ಲೋದಕ್ಕೆ ಇಲ್ಲಂತೂ ಪ್ರಯತ್ನವಂತೂ ಪಡ್ತಾ ಇದ್ದಾನೆ. ನನಗೆ ಶೋಕ ಇದೆ, ನನಗೆ ದುಃಖ ಇದೆ ಕೃಷ್ಣ, ನಾನು ನಿನಗೆ ಶರಣಾಗತನಾಗ್ತೀನಿ ಅಂತ ಅವನು ಕೇಳ್ಕೊಂಡಿದ್ದಕ್ಕೆ ಕೃಷ್ಣ ಇಂಥ ಮಹತ್ ಬೋಧನೆಯನ್ನು ಮಾಡ್ತಾ ಇರೋದು ಅರ್ಜುನನಿಗೆ. ಅಹಮಾತ್ಮ ಗುಡಾಕೇಶ, ಇದು 10ನೇ ಅಧ್ಯಾಯದ 20ನೇ ಶ್ಲೋಕ. 10ನೇ ಅಧ್ಯಾಯ ವಿಭೂತಿ ಯೋಗ, ಅದರ 20ನೇ ಶ್ಲೋಕ. ಇದು ರಮಣ ಮಹರ್ಷಿಗಳಿಗೆ ಬಹಳ ಪ್ರಿಯವಾದ ಶ್ಲೋಕ. ಯಾಕೆಂದರೆ ಅವ್ರು ಹೇಳ್ತಿದ್ರು, ಇಡೀ ಗೀತೆಯ ಒಂದು ಸಾರ ಈ ಶ್ಲೋಕ ಹೇಳುತ್ತೆ ಅಂತ. ಅಹಂ ಆತ್ಮ ಗುಡಾಕೇಶ ಅನುಷ್ಠುಪ್ ಚಂದ 8 ಆದ್ಮೇಲೆ ಒಂದು ಪಾಸ್ ಕೊಡಬೇಕು. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಮೇವ ಚ. ಈ ಒಂದು ಶ್ಲೋಕದ ಮಹಿಮೆಯನ್ನು ಏನು ಹೇಳೋಣ? ಶ್ರೀಮದ್ ಭಾಗವತ ಚತುಶ್ಲೋಕಿ ಭಾಗವತ ಅಂತ ಬರುತ್ತೆ. ಅದರಲ್ಲಿ ಪರಮಾತ್ಮ ಸ್ವಯಂ ನಾರಾಯಣ, ನಾವು ಓದೋ ಭಾಗವತ 18,000 ಶ್ಲೋಕಗಳಿದೆ. ಏಕೆಂದರೆ ನಮ್ಮ ಬುದ್ಧಿಗೆ ಅಷ್ಟು ಬೇಕು, ಅಷ್ಟು ಎಕ್ಸ್ಪ್ಲನೇಷನು. 4 ಶ್ಲೋಕದಲ್ಲಿ ಪರಮಾತ್ಮ ಬ್ರಹ್ಮದೇವರಿಗೆ, ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡ್ತಾರೆ. ಇದೇ ಅರ್ಥ. ಅದರಲ್ಲೂ ಹಾಗೆ ಹೇಳೋದು, ಮೊದಲು ನಾನೊಬ್ಬನೇ ಇದ್ದೆ, ಮಧ್ಯದಲ್ಲೂ ನಾನೊಬ್ಬನೇ ಇರೋದು, ಕೊನೆಗೂ ನಾನೊಬ್ಬನೇ. ಇದೇ ಅರ್ಥವನ್ನು ಬರ್ತಕ್ಕಂತಹ ಒಂದು ಸೆಂಟ್ರಲ್ ಮೆಸೇಜು. ಅದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ಬ್ರಹ್ಮರು ನಾರದರಿಗೆ ಹೇಳ್ತಾರೆ, ನಾರದರು ವ್ಯಾಸರಿಗೆ ಹೇಳ್ತಾರೆ, ವ್ಯಾಸರು ಕಲಿಯುಗದಲ್ಲಿ ಬರ್ತಕ್ಕಂತಹ ನಮ್ಮಂತಹ ಜನಕ್ಕೆ ಅನುಕೂಲ ಆಗಲಿ ಅಂತ 18,000 ಶ್ಲೋಕಗಳಾಗಿ ಮಾಡ್ತಾರೆ. ಅದನ್ನು 4 ಶ್ಲೋಕಗಳಾಗಿ ಪರಮಾತ್ಮ ಚತುಶ್ಲೋಕಿ ಭಾಗವತ ಅಂತ ಬರುತ್ತೆ. ಇದೇ ಅರ್ಥ ಬರೋದು. ಅಹಮಾತ್ಮ ಭಗವಂತನ ನೇರ ಸ್ಪಷ್ಟ ದಿಟ್ಟವಾದಂತಹ ವಿಭೂತಿ. ಇದು ವಿಭೂತಿ ಯೋಗ 10ನೇ ಅಧ್ಯಾಯ. ಅದರಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಎಲ್ಲ ವಿಭೂತಿಗಳನ್ನು ತಂದು. ನದಿಗಳಲ್ಲಿ ಗಂಗೆ, ವೃಕ್ಷಗಳಲ್ಲಿ ಅಶ್ವತ್ಥ, ಮಾಸಗಳಲ್ಲಿ ಮಾರ್ಗಶಿರ, ಅದೇ ಈಗ ಇದೆಯಲ್ಲ ಮಾರ್ಗಶಿರ ಮಾಸ, ಪಾಂಡವರಲ್ಲಿ ಅರ್ಜುನ, ಧನುರ್ಧಾರಿಗಳಲ್ಲಿ ಶ್ರೀರಾಮ, ಅದೆಲ್ಲ ಆಮೇಲೆ. ಮೊದಲು ವಿಭೂತಿಗೆ ಅರ್ಜುನ ಕೇಳ್ತಾನೆ, ನಿನ್ನ ವಿಭೂತಿಗಳೇನು ಅಂತ. ವಿಭೂತಿ ಅಂದರೆ ಹಣೆಗೆ ಹಚ್ಕೊಳ್ಳೋ ವಿಭೂತಿ ಅಲ್ಲ, ಪರಮಾತ್ಮನ ವೈಭವ, ಈಶ್ವರನ ವೈಭವ, ಅವನ ಅತ್ಯದ್ಭುತವಾದ ಶಕ್ತಿ. ವಿವಿಧಾ ಭವತಿ ವಿಭೂತಿ,
ಅವನು ತನ್ನ ಶಕ್ತಿಯಿಂದ ನಾನಾ ರೀತಿಯಾಗಿ ಅಭಿವ್ಯಕ್ತನಾಗಿರೋದಕ್ಕೆ ವಿಭೂತಿ. ಅವನ ಎಲ್ಲೆಲ್ಲಿ ನಿಮಗೆ ಸುಂದರವಾದದ್ದು, ಶ್ರೀ ಪ್ರದವಾದದ್ದು ಕಾಣುತ್ತೋ ಅದೆಲ್ಲ ಪರಮಾತ್ಮನ ವಿಭೂತಿ. ಅದರಲ್ಲಿ ಮೊದಲನೇದಾಗಿ ಕೃಷ್ಣ ಇದನ್ನು ಹೇಳ್ತಾನೆ ಅರ್ಜುನನಿಗೆ, ಅಹಮಾತ್ಮ, ಎಲ್ಲರಲ್ಲಿರ್ತಕ್ಕಂತಹ ಆತ್ಮ ನಾನು. ಅವರಲ್ಲಿದ್ದು ಇವರಲ್ಲಿಲ್ಲ ಅಂತಲ್ಲ, ಸರ್ವಭೂತಾಶಯ ಸ್ಥಿತ, ಎಲ್ಲರಲ್ಲಿ ಇದ್ದೀನಿ ನಾನು. ಯಾವಾಗಿಂದ ಇದೆಯಾ ಕೃಷ್ಣ? ಅಹಂ ಆದಿ, ನಾನೇ ಮೊದಲು, ಮಧ್ಯ ಜೀವನ ಮಧ್ಯ ಮತ್ತು ಅಂತ್ಯ. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ ಅವನನ್ನೇ ಆಶ್ರಯಿಸಿ ಜೀವನ ಹುಟ್ಟು, ಅವನ ಜೀವನ ಮತ್ತು ಅವನ ಮರಣ. ನಾವೇನು ಅಂದ್ಕೊಳ್ಳೋದ್ರಿ, ನಾನು ತುಂಬ ಇಂಡಿಪೆಂಡೆಂಟ್, ನಾನೇನು ಬೇಕಾದ್ರೂ ಮಾಡಬಲ್ಲೆ ಅಂತ. ನಾವು ಯಾರನ್ನು ಆಶ್ರಯಿಸಿದ್ದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಹೇಳಿ ಅರ್ಥ ಮಾಡಿಸ್ಬೇಕು ಅಂದರೆ, ನೀವೆಲ್ಲ ಸಿನಿಮಾಗೆ ಹೋಗ್ತೀರಾ, ಥಿಯೇಟರ್ ನೋಡಿದ್ದೀರಲ್ಲ, ಮೂವಿ ಥಿಯೇಟರು. ಮೂವಿ ಸ್ಕ್ರೀನ್ ಇದೆ, ಸಿನಿಮಾ ಶುರುವಾಗಿಲ್ಲ, ಸ್ಕ್ರೀನ್ ಇದೆ. ಸಿನಿಮಾ ಶುರುವಾಯಿತು, ಸ್ಕ್ರೀನ್ ಇದೆಯಾ ಇಲ್ವಾ? ಇದೆ. ಇಂಟರ್ವಲ್ ಬಂತು, ನಿಲ್ತು, ಸ್ಕ್ರೀನ್ ಇತ್ತಾ ಇಲ್ವಾ? ಮತ್ತು ಸಿನಿಮಾ ಮುಗೀತು ಅಂದರೂ ಸ್ಕ್ರೀನ್ ಇದೆ. ಅಹಂ ಆದಿಶ್ಚ ಮಧ್ಯಾಂಚ ಭೂತಾನಾಂ ಅಂತ ಏವಚ. ಈ ರೀತಿ ಅರ್ಥ ಮಾಡ್ಕೋಬೇಕು. ಇಡೀ ಜಗತ್ತು ಈ ರೀತಿ ಪರಮಾತ್ಮನನ್ನು ಆಶ್ರಯಿಸಿದೆ. ಸೃಷ್ಟಿ, ಸ್ಥಿತಿ, ಲಯ. ಸಿನಿಮಾ ಶುರುವಾಗೋಕ್ಕೂ ಮುಂಚೆ ಇತ್ತು, ಮಧ್ಯದಲ್ಲೂ ಇತ್ತು, ಕೊನೆಗೂ ಇತ್ತು. ಆದರೆ ನಮ್ಮ ಗಮನ ಸ್ಕ್ರೀನ್ ಮೇಲಿಲ್ವೇ, ಅಲ್ಲಿ ನಡೀತಾ ಇದೆಯಲ್ಲ ಅದರ ಮೇಲೆ. ಹಾಗೆ ನಮ್ಮಲ್ಲಿ ಒಳಗೆ ಇರ್ತಕ್ಕಂತಹ ಪರಮಾತ್ಮನ ಮೇಲೆ ನಮ್ಮ ಗಮನ ಇಲ್ಲ. ನಮ್ಮ ಗಮನವೆಲ್ಲ ಹೊರ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಇಲ್ಲಿ ಅಂತ. ಯಾರನ್ನು ಆಶ್ರಯಿಸಿ ಜಗತ್ತು, ಈ ಎಲ್ಲ ವ್ಯವಹಾರ ಚಟುವಟಿಕೆ, ಜಗತ್ತು ಬಿಡು, ನೀನು ನಿನ್ನ ದೇಹ ಯಾರನ್ನು ಆಶ್ರಯಿಸಿ ಮಾಡ್ತಾ ಇದೆ ಎಲ್ಲವನ್ನು, ಅಂತಹ ನೇರವಾದ ಪರಮಾತ್ಮನ ವಿಭೂತಿ ಇದು. ಅಹಂ ಆತ್ಮ ಗುಡಾಕೇಶ. ಈಗ ಮೊದಲು ಹೇಳ್ದ, ಇದು ಕ್ಷೇತ್ರಪ್ಪ, ಇದು ಕ್ಷೇತ್ರಜ್ಞ ಅರ್ಜುನ, ಅರ್ಥ ಮಾಡ್ಕೋ, ಇದು ಜ್ಞಾನ. ಇದಿಲ್ಲದೆ, ಇದನ್ನು ತಿಳ್ಕೊಳ್ದೆ ನೀನು ಎಂದೂ ಸುಖವಾಗಿರೋಕ್ಕಾಗೋದಿಲ್ಲ. ಈ ಜ್ಞಾನದಿಂದಲೇ ನಿನ್ನ ಎಲ್ಲ ದುಃಖದ ನಾಶ ಆಗತ್ತೆ. ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಆಯಿತು, ಕ್ಷೇತ್ರಜ್ಞ ಅಂತ ಹೇಳಿದೆಯಲ್ಲ ಕೃಷ್ಣ, ಅದನ್ನು ಎಕ್ಸ್ಪ್ಲೇನ್ ಮಾಡು. ಆಯ್ತಪ್ಪ, ಈಗ ಕ್ಷೇತ್ರಜ್ಞಾನ ಎಕ್ಸ್ಪ್ಲೇನ್ ಮಾಡಿದೆ. ಅಹಮಾತ್ಮ ಗುಡಾಕೇಶ, ನಾನು ಎಲ್ಲರಲ್ಲಿ ಇರ್ತಕ್ಕಂತಹ ಆತ್ಮಸ್ವರೂಪ. ನಾನು ಮೊದಲೂ ಇದ್ದೆ, ಮಧ್ಯದಲ್ಲೂ ಇದ್ದೀನಿ, ಕೊನೆಗೂ ಇರ್ತೀನಿ. ಜೀವ ಹುಟ್ಟತ್ತೆ, ಸಾಯತ್ತೆ, ಆದರೆ ಪರಮಾತ್ಮ ಮಾತ್ರ ಸದಾ ಇರ್ತಾನೆ. ಇದು ಒಂದು ನಿಧಿಧ್ಯಾಸನ ಶ್ಲೋಕ. ನಮ್ಮ ಚಿಂತನೆ ಹೀಗಿರಬೇಕು. ನಾನು ಪರಮಾತ್ಮನನ್ನು ಆಶ್ರಯಿಸಿ, ನಾನು ಅಂದರೆ ಜೀವ ಇದ್ದೀನಿ, ನನ್ನಲ್ಲಿ ನಾನು 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 ಅಂತ ಇರೋದು. ಅಹಂ ಅಹಂ ಅಹಂ. ಆ ಆತ್ಮದ ಒಂದು ಸಚ್ಚಿದಾನಂದ ಆತ್ಮ, ಅವನೇ ಪರಮಾತ್ಮ. ಅವನ ಒಂದು ಬೆಳಕಿನಲ್ಲಿ ನಾನು ನನ್ನ ಎಲ್ಲ ವ್ಯವಹಾರ ಮಾಡ್ತಾ ಇದ್ದೀನಿ. ಈ ಚಿಂತನೆ ನನಗೆ ಬರಬೇಕು. ನಿಧಿಧ್ಯಾಸನ ಅಂದರೆ ಶ್ರವಣ ಅಂದರೆ ಕೇಳೋದು, ಸತ್ಸಂಗದಲ್ಲಿದ್ದು. ಮನನ ಅಂದರೆ ಮನಸ್ಸಿನಲ್ಲೇ ಅದನ್ನು ಚಿಂತನೆ ಮಾಡೋದು. ನಿಧಿಧ್ಯಾಸನ ಅಂದರೆ ನಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೊಳ್ಳೋದು. ಇಲ್ಲದ್ರೆ ವೇಸ್ಟ್ ಸುಮ್ಮನೆ ಪುಸ್ತಕ ಓದಿದ್ರೆ. ಈಗ ನನಗೇನೋ ಒಂದು ಅಪ್ಲಿಕೇಶನ್ ಅಂದರೆ, ನನಗೇನೋ ಒಂದು ದುಃಖ ಆಗಿದೆ, ಇವಾಗ ಬೇಜಾರಾಗಿದೆ ಮನಸ್ಸಿನಲ್ಲಿ. ದೊಡ್ಡದಾದಾಗ ನಮಗೆ ಎಚ್ಚರ ಇರಲ್ಲ ಬಿಡಿ. ಸಣ್ಣದಾದಾಗ, ಸಣ್ಣ ಪುಟ್ಟ ಡಿಸಪಾಯಿಂಟ್ಮೆಂಟ್ಗಳು, ದುಃಖ ಆದಾಗ ಯೋಚನೆ ಮಾಡಿ, ಯಾರಿಗಾಗ್ತಾಯಿದೆ ಈ ದುಃಖ? ನನಗ? ನಾನು ಸಚ್ಚಿದಾನಂದ ಆತ್ಮ, ಆನಂದ ಸ್ವರೂಪ ನಾನು. ಈ ದೇಹ ಮನಸ್ಸಿನಲ್ಲಿ ಉಂಟಾಗ್ತಾ ಇದೆ, ಇದು ನಾನಲ್ಲ. ಈ ದುಃಖ ನನ್ನದಲ್ಲ. ಎಷ್ಟು ರಿಲೀಫ್ ಅಲ್ವಾ ಅದು.
ಆದ್ದರಿಂದಲೇ ನಾನು ಹೋದ ಕ್ಲಾಸಲ್ಲಿ ಹೇಳಿದ್ದು, ಜ್ಞಾನಿಯಾದವನು ಎಂದು ದುಃಖಿತನಾಗಲ್ಲ. ನಾನು ಶೋಚಂತಿ ಪಂಡಿತಾಹ ಅಂತ ಹೇಳ್ತಾನೆ ಗೀತೆಯಲ್ಲಿ ಕೃಷ್ಣ. ಪಂಡ ಅಂದರೆ ಆತ್ಮಜ್ಞಾನ, ಪಂಡಿತ ಅಂದರೆ ಯಾರಿಗಿದೆ ಆತ್ಮಜ್ಞಾನ ಅವನನ್ನು ಪಂಡಿತ ಅಂತಾರೆ. ಅವನು ಯಾವತ್ತೂ ಶೋಕ ಇರೋಲ್ಲ. ರೋತಾ ಹೂವ ಜ್ಞಾನಿ ಇರಕ್ಕೆ ಸಾಧ್ಯ ಇಲ್ಲ ಅಂತಾರೆ ಹಿಂದಿಲಿ. ಜ್ಞಾನಿ ಅಳೋದೇ ಇಲ್ಲ, ಯಾಕೆಂದರೆ ಅವನಿಗೆ ಗೊತ್ತು ತಾನು ಆತ್ಮಸ್ವರೂಪ, ಈ ದೇಹ ಅಲ್ಲ ನಾನು ಅಂತ. ಇದು ನಮ್ಮ ಮನಸ್ಸಿನಲ್ಲಿ ನಾವು ನಿರಂತರ ಅಭ್ಯಾಸ ಮಾಡಬೇಕು. ಈ ದುಃಖ ನನಗಲ್ಲ, ಸುಖ ಆಗಲಿ ದುಃಖ ಆಗಲಿ ಇದು ನನಗಲ್ಲ, ಈ ದೇಹ ಅನುಭವಿಸ್ತಾ ಇದೆ ತನ್ನ ಪ್ರಾರಬ್ಧಕ್ಕೆ ತಕ್ಕಂತೆ. ನಾನು ಸಚ್ಚಿದಾನಂದ ಆತ್ಮ. ಈ ಚಿಂತನೆ ನಮ್ಮಲ್ಲಿ ಸದಾ ಬಲವಾಗಿ ಒಂದೇ ಸತಿ ಬರಲ್ಲ. ಯಾಕೆಂದರೆ ನಾವು ಮಾಡ್ಕೊಂಬಂದಿದ್ದೀವಲ್ಲ ಜನ್ಮಗಳಿಂದ, ನಾನು ದೇಹ ಅಂತ ದೇಹಾತ್ಮ ಭಾವ ಆಗಿದೆ ನಮ್ಮಲ್ಲಿ. ಒಂದು ಸತಿ ವಾರಕ್ಕೆ ಒಂದು ಸತ್ಸಂಗ 1 ಗಂಟೆಲಿ ಅಟೆಂಡ್ ಮಾಡಿಬಿಟ್ಟು ಈ ಅಜ್ಞಾನ ಹೋಗೋಬಿಡು ಅಂದರೆ ಹೋಗೋದಿಲ್ಲ. ಅದು ನಿರಂತರ ಪ್ರಯತ್ನ ಬೇಕು. ಮತ್ತೆ 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 ಕೇಳಬೇಕು, ಮತ್ತೆ ಮತ್ತೆ ಮನಸ್ಸಿನಲ್ಲಿ ತಂದ್ಕೋಬೇಕು, ನಾನು ಚೈತನ್ಯ ಸ್ವರೂಪ, ನಾನು ಆತ್ಮ. ಗೀತೆಯಲ್ಲಿ ಕೃಷ್ಣ ನಮಗೆ ಇದನ್ನು ಹೇಳೋದು, ಅವನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇದನ್ನು, ನಾವೆಲ್ಲ ಆತ್ಮಜ್ಞಾನಿಗಳಾಗಬೇಕು ಅಂತ, ಮುಕ್ತರಾಗಬೇಕು. ಮುಕ್ತಿ ಅಂದರೆ ಇನ್ನೇನಿಲ್ಲ, ನಾನು ಈ ದೇಹ ಅನ್ನೋ ತಪ್ಪು ಕಲ್ಪನೆಯಿಂದ ಮೋಕ್ಷ. ಒಂದು ಮೂವಿ ಸ್ಕ್ರೀನ್ದೊಂದು ಹೇಳಿದೆ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ ಸಮುದ್ರ ಮತ್ತು ಅಲೆ. ಅಲೆ ಹುಟ್ಟಕ್ಕೂ ಮುಂಚೆ ಸಮುದ್ರ ಇತ್ತು, ನೀರಿತ್ತು ಸಮುದ್ರದಲ್ಲಿ. ಅಲೆ ಹುಟ್ಟಿತು, ಬೆಳೀತು, ಎಷ್ಟು ಎತ್ತರಕ್ಕೆ ಹೋಯಿತು, ಮತ್ತೆ ನಾಶ ಆಯಿತು. ಅಲೆ ಹುಟ್ಟೋಕೆ ಮುಂಚೆ ಮಧ್ಯದಲ್ಲೂ ನಾಶ ಆಗಬೇಕಾದ್ರೂ ನೀರಿದ್ದೇ ಇತ್ತು. ಹಾಗೆ ಮಣ್ಣಿತ್ತು, ಆಮೇಲೆ ಅದನ್ನು ತೊಗೊಂಡು ಮಡಕೆ ಮಾಡಿದ್ರಿ, ಮತ್ತೆ ಅದು ಒಡೆದು ಮತ್ತೆ ಮಣ್ಣಾಯಿತು. ಯಾವಾಗಲೂ ಇದ್ದೇ ಇತ್ತು, ಮಣ್ಣಿದ್ದು ಯಾವಾಗಲೂ ಇದ್ದೇ ಇತ್ತು. ಹಾಗೆ ಈ ಜಗತ್ತು ಅನ್ನೋದು ಆ ಪರಮಾತ್ಮನನ್ನು ಆಶ್ರಯಿಸಿದೆ. ಕೆಲವರಿಗೆ ಭಕ್ತಿಯ ಮಾತಲ್ಲಿ ಪರಮಾತ್ಮ ಅಂತ ಹೇಳಿದ್ರೆ ಸಮಾಧಾನ ಆಗುತ್ತೆ. ವೇದಾಂತದ ಭಾಷೆಯಲ್ಲಿ ಆತ್ಮ ಇದೇ ಎಲ್ಲ ಶಾಸ್ತ್ರದ ಸಂದೇಶ ಅಂತ ರಮಣ ಮಹರ್ಷಿಗಳ ಅಭಿಪ್ರಾಯ. ಏನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಅದೇ ಎಲ್ಲ ಶಾಸ್ತ್ರದ ಸಂದೇಶ. ನಮ್ಮ ಗಮನ ಏನು ಅಂದರೆ ಯಾವಾಗಲೂ ಕ್ಷೇತ್ರದ ಮೇಲೆ, ಕ್ಷೇತ್ರಜ್ಞನ ಮೇಲಲ್ಲ. ಈ ದೇಹ ಮನಸ್ಸು ಬುದ್ಧಿ ಈ ವ್ಯವಹಾರದಲ್ಲೇ ಮುಳುಗಿರ್ತೀವಿ ನಾವು ಯಾವಾಗಲೂ. ಕ್ಷೇತ್ರಜ್ಞನ ಮೇಲಿಲ್ಲ ನಮ್ಮ ಗಮನ. ಅದಕ್ಕೆ ನಮಗೆ ಯಾವಾಗಲೂ ಕ್ಷೇತ್ರಜ್ಞನ ನಿಜ ಸ್ವರೂಪ ಏನು? ಸಚ್ಚಿದಾನಂದ. ಆ ಆನಂದದ ಸ್ವರೂಪ ನಮಗೆ ಅರಿವೇ ಆಗಲ್ಲ. ಅಯ್ಯೋ ಯಾವ ಆನಂದ ರೀ, ನನಗೆ ಯಾವಾಗಲೂ ದುಃಖ, ಸಂಕಟ, ಆತಂಕ. ಯಾಕೆಂದರೆ ನಾನು ನನ್ನನ್ನು ದೇಹದ ಜೊತೆ ಗುರುತಿಸ್ಕೊತೀನಿ, ಮನಸ್ಸಿನ ಜೊತೆ ಗುರುತಿಸ್ಕೊತೀನಿ. ನಂಗೆ ದುಃಖ ಆಯಿತು, ನಂಗೆ ಬೇಜಾರಾಯಿತು, ನಂಗೆ ಭಯ ಆಯಿತು. ನಾವು ಯಾವುದರ ಜೊತೆ ನಮ್ಮನ್ನು ಗುರುತಿಸ್ಕೊತೀವಿ, ಕ್ಷೇತ್ರಜ್ಞನ ಜೊತೆ ಗುರುತಿಸ್ಕೊಂಡ್ರೆ ಸಚ್ಚಿದಾನಂದ. ಕ್ಷೇತ್ರದ ಜೊತೆ ಗುರುತಿಸ್ಕೊಂಡ್ರೆ ದುಃಖ, ನೋವು, ಭಯ, ಆತಂಕ ಎಲ್ಲ ಕಟ್ಟಿಟ್ಟ ಬುತ್ತಿ. ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆದ್ದರಿಂದನೇ ಕೃಷ್ಣ ಇಲ್ಲಿ ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾವುದು ಅಂತ ಸರಿಯಾಗಿ ತಿಳ್ಕೊ. ನಿನ್ನ ಗಮನ ಕ್ಷೇತ್ರಜ್ಞನ ಮೇಲಿರಲಿ, ಆತ್ಮನ ಮೇಲಿರಲಿ, ಪರಮಾತ್ಮನ ಮೇಲಿರಲಿ. ಭಕ್ತಿಯ ಭಾಷೆಯಲ್ಲಿ ಹೇಳೋದಾದರೆ ಕೃಷ್ಣನನ್ನು ಮರೆತಿರೋದೇ, ಪರಮಾತ್ಮನ ಕಡೆ ಗಮನ ಇಲ್ಲದೆ ಇರೋದೇ ನಿನ್ನ ದುಃಖಕ್ಕೆ ಕಾರಣ. ವೇದಾಂತದ ಭಾಷೆಯಲ್ಲಿ ಹೇಳೋದಾದರೆ, ಜ್ಞಾನದ ಭಾಷೆಯಲ್ಲಿ ಹೇಳೋದಾದರೆ, ಭಗವದ್ಗೀತೆ ಜ್ಞಾನಕಾಂಡಕ್ಕೆ ಬರುತ್ತೆ. ಜ್ಞಾನದ ಮಾರ್ಗದಲ್ಲಿ ಹೇಳೋದಾದರೆ ನೀನು ಚೈತನ್ಯ, ಆತ್ಮಸ್ವರೂಪಿ, ನಿನ್ನ ನಿಜ ಸ್ವರೂಪದ ಅರಿವು ನಿನಗಿಲ್ಲ. ನೀನು ಹೊರಗಿನ ವಿಷಯಗಳಲ್ಲಿ, ಈಗೊಂದು ರೂಮಲ್ಲಿ ಲೈಟ್ ಹಾಕಿದ ತಕ್ಷಣ ಎಲ್ಲ ಸಾಮಾನು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲಿ ಟಿ ವಿ ಇತ್ತು, ಫೋನ್ ಇತ್ತು, ಟೇಬಲ್ ಇದೆ, ಕುರ್ಚಿ ಇದೆ. ನಮ್ಮ ಗಮನ ಆ ಸಾಮಾನಿನ ಮೇಲೆ ಇದೆ ಅಷ್ಟೇ ಹೊರತು ಆ ಲೈಟ್ ಮೇಲಿಲ್ಲ.
ಆ ಲೈಟ್ ಹಾಕಿದ್ದಕ್ಕೆ ಇದೆಲ್ಲ ಕಾಣ್ತಾ ಇರೋದು ಅಂತ ಅದ್ರ ಮೇಲೆ ಅದನ್ನೊಂಥರ ನಾವು ಟೇಕ್ ಇಟ್ ಆ್ಯಸ್ ಗ್ರ್ಯಾಂಟೆಡ್. ಅದಿರೋದು ನಮಗೆ ಅದ್ರ ಮೇಲೆ ಗಮನ ಹೋಗಲ್ಲ. ಹಾಗೆ ಈ ಜಗತ್ತಿನ ಆಗು ಹೋಗುಗಳ ಬಗ್ಗೆ, ಕ್ಷೇತ್ರದ ಬಗ್ಗೆ ನಮಗಿರೋ ಗಮನ ಹೆಚ್ಚು, ಕ್ಷೇತ್ರಜ್ಞನ ಮೇಲೆ ಗಮನವಿಲ್ಲ. ಗಮನವನ್ನು ಕ್ಷೇತ್ರಜ್ಞನ ಕಡೆ ತಿರುಗಿಸು. ಇಲ್ಲ, ನಾನು ಯಾಕೆ ನನ್ನ ಗಮನವನ್ನು ಕ್ಷೇತ್ರಜ್ಞನ ಮೇಲೆ ತಿರುಗಿಸ್ಬೇಕು? ಏನು ಸಮಸ್ಯೆ ಆಗುತ್ತೆ ನಾನು ಕ್ಷೇತ್ರದ ಮೇಲೆ ಮನಸ್ಸನ್ನು ಇಟ್ಕೊಂಡಿದ್ರೆ? ಈಗ ಅಹಮಾತ್ಮ ಗುಡಾಕೇಶ ಅನ್ನೋದು ಆತ್ಮಸ್ವರೂಪವನ್ನು ಕೃಷ್ಣ ಹೇಳ್ದ. ಕ್ಷೇತ್ರಜ್ಞನ ಒಂದು ಸ್ವರೂಪ, ಸ್ವಲ್ಪ ಲಕ್ಷಣವನ್ನು ಹೇಳ್ದ. ಅಂದರೆ ನೀನು ಆತ್ಮಸ್ವರೂಪ ಚೈತನ್ಯ, ಮೊದಲು ಇದ್ದೆ, ಮಧ್ಯದಲ್ಲೂ ಇದ್ದೆ, ಅದು ಕ್ಷೇತ್ರಜ್ಞ, ಅದರ ವಿಷಯ. ಹೌದು, ಈ ಕ್ಷೇತ್ರಜ್ಞ ಅಂತ ಎರಡು ಹೇಳಿದ್ರಲ್ವ ನೀವು. ಕ್ಷೇತ್ರದ ವಿಷಯ ಹೇಳಿ ಸ್ವಲ್ಪ. ನನಗೆ ಅತ್ಯಂತ ಪ್ರೀತಿಯಾದದ್ದು ನನ್ನ ದೇಹ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಮತ್ತೆ ಕ್ಷೇತ್ರದ ವಿಷಯ ಮುಂದಿನ ಶ್ಲೋಕ 2ನೇ ಅಧ್ಯಾಯ. ರಮಣ ಮಹರ್ಷಿಗಳಿಗೆ ತುಂಬ ಪ್ರೀತಿ 2ನೇ ಅಧ್ಯಾಯ ಸಾಂಖ್ಯ ಯೋಗ. 27ನೇ ಶ್ಲೋಕ. ಆಲ್ಮೋಸ್ಟ್ 42ರಲ್ಲಿ ಒಂದು 12 ಶ್ಲೋಕ 2ನೇ ಅಧ್ಯಾಯದಿಂದನೇ ತಗೊಂಡಿದ್ದಾರೆ ಅವರು. 2ನೇ ಅಧ್ಯಾಯ 27ನೇ ಶ್ಲೋಕ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯಾರ್ಥೇ ನ ತ್ವಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರಾರ್ಥೇ ನ ತ್ವಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯು. ಯಾತಕ್ಕೆ ನಿನ್ನ ಗಮನ ಕ್ಷೇತ್ರದ ಮೇಲೆ ಇರಬಾರದು, ಕ್ಷೇತ್ರಜ್ಞನ ಮೇಲೆ ಇರಬೇಕು. ಕ್ಷೇತ್ರ ಅಂದರೆ ದೇಹ, ಕ್ಷೇತ್ರಜ್ಞ ಅಂದರೆ ಪರಮಾತ್ಮ. ಅವನ ಮೇಲೆ ಯಾಕಿರಬೇಕು, ಕ್ಷೇತ್ರದ ಮೇಲೆ ಯಾಕಿರಬೇಕು? ಈ ಕಾರಣಕ್ಕೆ, ಯಾವುದು ಹುಟ್ಟತ್ತೆ, ಜಾತಸ್ಯ ಅಂದರೆ ಹುಟ್ಟಿದೆ, ಧ್ರುವೋ ಮೃತ್ಯು. ಧ್ರುವ ಅಂದರೆ ನಿಶ್ಚಿತ. ಜೀವನದಲ್ಲಿ ನೀನೇನಾಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನೀನೇನಾದ್ರು ವಿದ್ಯಾವಂತನಾಗೋ, ಅವಿದ್ಯಾವಂತನಾಗೋ, ಬಡವ ಆಗೋ, ಶ್ರೀಮಂತ ಆಗೋ, ಬುದ್ಧಿವಂತನಾಗೋ, ಪೆದ್ದನಾಗೋ, ಅದು ಏನಾರು ಆಗು. ಆದರೆ ಒಂದು ಮಾತ್ರ ನಿಶ್ಚಿತ. ಏನು? ಯಾವುದು ಹುಟ್ಟುತ್ತೋ ಅದು ಸಾಯಲೇಬೇಕು. ಯಾವುದು ಹುಟ್ಟುತ್ತೋ ಅದು ಸಾಯಲೇಬೇಕು. ಕೃಷ್ಣ ಹೇಳ್ತಾ ಇರೋದು, ದೇಹ ಹುಟ್ಟಿದೆ ಅಲ್ವಾ, ಡೇಟ್ ಆಫ್ ಬರ್ತ್ ಇದೆ ಅಲ್ವಾ, ಅದಕ್ಕೆ ಮತ್ತು ಸಾಯಲೇಬೇಕದು. ಧ್ರುವಂ ಜನ್ಮ ಮೃತಸ್ಯ ಚ. ಯಾವುದು ಸತ್ತಿದೆ ಅದು ಮತ್ತೆ ಹುಟ್ಟತ್ತೆ. ತಸ್ಮಾತ್ ಅಪರಿಹಾರಾರ್ಥೆ. ಪರಿಹಾರನೇ ಇಲ್ಲಪ್ಪ ಇದಕ್ಕೆ ಯಾಕೆ ಶೋಕ ಪಡ್ತೀಯ? ನತ್ವಂ ಶೋಚಿತುಮರ್ಹಸಿ. ಅಪರಿಹಾರ, ಪರಿಹಾರ ಇಲ್ಲ ಇದಕ್ಕೆ. ಯಾವುದು ಹುಟ್ಟುತ್ತೋ ಅದು ಸಾಯಬೇಕು, ಯಾವುದು ಸತ್ತಿದೆ ಅದು ಮತ್ತೆ ಹುಟ್ಟುತ್ತೆ. ಇದು ಅಪರಿಹಾರ, ಪರಿಹಾರ ಇಲ್ಲದೆ ಇರ್ತಕ್ಕಂತಹದ್ದು. ಯಾಕಪ್ಪ ದುಃಖ ಪಡ್ತೀಯ ಇದಕ್ಕೆ? ಅಂದರೆ ನಮಗೆ ಚಾಯ್ಸ್ ಇದೆ. ನಾನು ದೇಹವನ್ನು ನಾನು ಅಂದ್ಕೊಳ್ತೀನ ಅಥವಾ ಆತ್ಮನನ್ನು ನಾನು ಅಂದ್ಕೊತೀನ. ದೇಹವನ್ನು ನಾನು ಅಂದ್ಕೊಂಡಾಗ ಅದಕ್ಕೆ ಸಾವು ನಮಗೆ ದುಃಖವನ್ನು ಕೊಡುತ್ತೆ. ಯಾಕೆಂದರೆ ಯಾವುದು ಹುಟ್ಟಿದೆ ಅದು ಸಾಯಲೇಬೇಕು. ನಮ್ಮ ಸ್ವಭಾವ ಏನು ಅಂದರೆ ನಿರಂತರ ಬದಲಾವಣೆ ಆಗ್ತಾ ಇರ್ತಕ್ಕಂತಹ ದೇಹವನ್ನು ಗಟ್ಟಿಯಾಗಿ ಅಭಿಮಾನದಿಂದ ಅಪ್ಪಿಕೊಂಡು ನಾನು ಅಂತ ಅಲ್ಲಿ ಯಾವ ಬದಲಾವಣೆ ಆಗಬಾರ್ದು. ಅದು ಹೇಗೆ ಸಾಧ್ಯ? ನೀವು ಕೂತಿರೋದು ಜಯಂಟ್ ವೀಲಲ್ಲಿ, ಅದು ಮೂವ್ ಆಗಬಾರ್ದು, ಒಂದೇ ಕಡೆ ಕರೆಂಟ್ ಹೋದರೆ ನಿಂತ್ಕೋಬೋದಷ್ಟೇ. ನೀವು ಕೂತಿರೋದು ಗಿರಿಗಿಟ್ಲಲ್ಲಿ ತಿರುಗ್ತಾ ಇದೆ, ಅದು ಅಲ್ಲಿ ಕೂತ್ಕೊಂಡು ಇದು ತಿರುಗಬಾರ್ದು ಅಂದರೆ ಅಪ್ಕೊಂಡಿರೋದು ದೇಹವನ್ನು, ಅದು ನಿರಂತರ ಬದಲಾವಣೆಗೊಳಗಾಗುತ್ತೆ. ಹುಟ್ಟಿದಾಗಿಂದ ಸಾಯೋ ತನಕ ನನಗೆ ನಿರಂತರ ಆರೋಗ್ಯ ಇರಬೇಕು, ನಿರಂತರವಾಗಿ ಎಲ್ಲ ಸುಖಗಳು ಶಾಂತಿ ಶಾಶ್ವತವಾಗಿರಬೇಕು, ಸಾಧ್ಯ ಇಲ್ಲ.
ಯಾಕೆ ಅಂದರೆ ನಾನು ಅಪ್ಕೊಂಡಿರೋದನ್ನು ಯಾವಾಗದಲ್ಲೂ ವಿಕಾರ ಆಗ್ತಾ ಇರೋದನ್ನು, ಬದಲಾವಣೆ ಆಗ್ತಾ ಇರೋದನ್ನು, ಯಾವುದು ಹುಟ್ಟಿದೆ ಅದು ಸಾಯಲೇಬೇಕು. ಇದು ಪರಿಹಾರ ಇಲ್ಲದೆ ಇರತಕ್ಕಂತಹ ವಿಷಯ. ಆದ್ದರಿಂದ ಇದಕ್ಕೆ ಶೋಚಿಸ್ಬೇಡ. ಯಾಕೆಂದರೆ ಯುದ್ಧ ಭೂಮಿಯಲ್ಲಿ ಬಂದು ನಿಂತಿದ್ದಾರಲ್ಲ, ಯಾರು ಹುಟ್ಟಿದೆ, ದೇಹ ಹುಟ್ಟಿದೆ, ಅದು ಸಾಯುತ್ತೆ. ಇದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಒಂದು ಚೆನ್ನಾಗಿ ನಾವು ಜ್ಞಾಪಕ ಇಟ್ಕೊಳ್ಳೋಣ, ಈ ಹೊರಗಿನ ಜಗತ್ತಿನಲ್ಲಿ ಈ ದೇಹದಿಂದ ಹಿಡಿದು ಕ್ಷೇತ್ರ ಅಂತ ಏನೇನಿದೆ, ಮನಸ್ಸು, ಬುದ್ಧಿ, ದೇಹದಿಂದ ಹಿಡಿದು ನಮ್ಮ ನಿಯಂತ್ರಣ ಇಲ್ಲ. ಅಲ್ಲಿ ಈಶ್ವರನ ಅಧಿಕಾರ. ಅಲ್ಲಿ ಅವನ ನಿಯಂತ್ರಣಕ್ಕೆ ಜಗತ್ತು ಒಳಪಟ್ಟಿದೆ. ಹೊರಗಿನ ಜಗತ್ತು ನಮಗೆ ಬೇಕಾಗಿರೋದು ಅಲ್ಲೇ. ನನಗಲ್ಲಿ ಸಂಪತ್ತು ಬೇಕು, ವಿದ್ಯೆ ಬೇಕು, ಕೀರ್ತಿ ಬೇಕು. ನಿನ್ನ ಕೈಯಲ್ಲಿಲ್ಲ ಅದು. ನಿನ್ನ ಕೈಯಲ್ಲಿ ಒಂದು ಚಾಯ್ಸ್ ಇದೆ. ಏನು? ನಿನ್ನನ್ನು ನೀನು ಏನು ಅಂತ ತಿಳ್ಕೊತೀಯ? ದೇಹ ಅಂತ ತಿಳ್ಕೊತೀಯ, ಆತ್ಮ ಅಂತ ತಿಳ್ಕೊತೀಯ. ದೇಹ, ಮನಸ್ಸು, ಬುದ್ಧಿ ನೀನು ಅಂತ ತಿಳ್ಕೊಂಡ್ಯಾ, ಚಾಯ್ಸ್ ಮಾಡಿದ್ಮೇಲೆ ಅದರ ಫಲಾಫಲಗಳನ್ನ ನೀನು ಅನುಭವಿಸ್ಲೇಬೇಕು. ಆದರೆ ಹೊರಗಿನ ವಿಷಯಕ್ಕೆ ನಿನ್ನ ನಿಯಂತ್ರಣ ಇಲ್ಲದೆ ಇರ್ಬೋದು, ಅಂತರಂಗದಲ್ಲಿ ಇದೆ. ನಿನ್ನ ನಿಜ ಸ್ವಭಾವದ ಕಡೆ ತಿರುಗಿ ನಿನ್ನ ಆತ್ಮ ಸ್ವರೂಪದಲ್ಲಿ ನಿಲ್ಲುವಂತಹ ಸಂಪೂರ್ಣವಾದ ಅಧಿಕಾರ, ಸ್ವಾತಂತ್ರ್ಯ ನನಗಿದೆ. ಅದನ್ನು ಉಪಯೋಗಿಸ್ಕೋತೀನೋ ಬಿಡ್ತೀನೋ ನನಗೆ. ಅದರಲ್ಲೂ ಮನುಷ್ಯ ಜನ್ಮ ಬಂದಾಗ ಪ್ರಾಣಿಗಳಿಗೆ ಪಾಪ ವಿವೇಚನೆ ಇರೋದಿಲ್ಲ. ಅಲ್ಲ, ನಾನು ಹುಟ್ಟಿದ್ದೀನಿ, ಎಷ್ಟೋ ನಾವು ನೋಡಿದ್ದೀವಲ್ವ, ರಾಕ್ಷಸರ ಕಥೆಗಳೆಲ್ಲ ತಪಸ್ಸುಗಳನ್ನ ಮಾಡ್ತಾರೆ. ನನಗೆ ಅಮರತ್ವ ಕೊಡು, ಅಮರತ್ವ ಕೊಡು ಅಂತ ಬ್ರಹ್ಮನನ್ನು ಪೀಡಿಸ್ತಾರೆ. ಹಿರಣ್ಯಕಶಿಪು ತಗೊಳ್ಳಿ, ರಾವಣ ತಗೊಳ್ಳಿ, ಸಾಧ್ಯನಾ? ಆತ್ಮ ಅಮರ, ದೇಹ ನಾಶ ಆಗಲೇಬೇಕು. ಇದು ಭಗವಂತ ಮಾಡಿರತಂಥ ಜಗತ್ತಿನ ಸೃಷ್ಟಿ. ಇಲ್ಲಿ ನಮ್ಮ ನಿಯಂತ್ರಣ ಇಲ್ಲ. ಹುಟ್ಟಿದ ಪ್ರತಿಯೊಂದು ಜೀವ ಅಂದರೆ ದೇಹ, ಮನಸ್ಸು, ಬುದ್ಧಿ ನಾಶ ಆಗಲೇಬೇಕು. ಆಗಲಿ, ದೇಹ ನಾಶ ಆಗತ್ತೆ. ಆದರೆ ನಿನ್ನ ಒಳಗಿನ ಶಾಂತಿ, ಸಮಾಧಾನ, ನೆಮ್ಮದಿ ನಿನ್ನ ಕೈಯಲ್ಲಿದೆ. ನೀನು ಅದನ್ನು ಗುರ್ತಿಸ್ಕೊ, ನೀನು ಯಾರು ಅಂತ. ನಾವು ಯಾಕೆ ದುಃಖ ಪಡ್ತೀವಿ ದೇಹ ನಾಶ ಆದಾಗ? ಅದು ದೇಹ ನಾಶ ಆಗತ್ತೆ ಅಂತ ಆಗೋದಲ್ಲ ದುಃಖ. ಎಲ್ಲನೂ ಹುಟ್ಟಿದಾಗಿಂದ ನೋಡ್ತಾ ಇದ್ದೀವಿ. ಎಷ್ಟೋ ಜನ ಹುಟ್ಟಿದ್ದಾರೆ, ಸಾಯ್ತಾರೆ, ನೋಡಿದ್ದೀವಿ. ದೇಹ ನಾಶ ಆಗತ್ತೆ ಅನ್ನೋದಲ್ಲ, ಅದು ನಾನು ಅಂತ ನಾವು ಗುರ್ತಿಸ್ಕೊಳ್ಳೋದು ದುಃಖಕ್ಕೆ ಕಾರಣ. ಅದು ನಾನು ಅಂತ ಅದ್ರ ಮೇಲೆ ಅತಿಯಾದಂಥ ಅಟ್ಯಾಚ್ಮೆಂಟು, ಅದೇ ಕಾರಣ ನಮ್ಮ ಮೋಹಕ್ಕೆ. ಯಾಕಾಯ್ತು ಆ ಥರ? ಅಜ್ಞಾನದಿಂದ. ಇದು ಗೊತ್ತಿರಲಿಲ್ಲ ನನಗೆ. ಕ್ಷೇತ್ರಜ್ಞ ವಿಭಾಗ ಗೊತ್ತಿರಲಿಲ್ಲ. ಭಗವದ್ಗೀತೆ ಓದಿರಲಿಲ್ಲ ನಾನು. ಎಷ್ಟು ನಾವು ದೇಹದ ಜೊತೆ ನನ್ನನ್ನು ನಾನು ನಂದು ಅಂತ ಅಭಿಮಾನ ಮಾಡ್ತೀವೋ ಅಷ್ಟು ದುಃಖ ಹೆಚ್ಚು. ಅದರ ಜೊತೆ ಮೋಹ ಎಷ್ಟು ಬಿಡ್ತೀವೋ ಅಷ್ಟು ಆತ್ಮನ ಜೊತೆ ನಮ್ಮನ್ನು ನಾನು ಗುರ್ತಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನೋ. ಅದು ನೋಡೋಣ ಹೆಂಗೆ ಆತ್ಮನ ಜೊತೆ ಗುರ್ತಿಸ್ಕೊಳ್ಳೋದಕ್ಕೆ ಯಾವ ಶ್ಲೋಕ ತೊಗೊಂಡಿದ್ದಾನೆ ಅದು ನೋಡೋಣ ಮುಂದೆ. ಆತ್ಮನ ಜೊತೆ ನಾನು ಆತ್ಮಸ್ವರೂಪ ಅಂತ ಚಿಂತನೆ ಹೆಚ್ಚು ಮಾಡಿದಷ್ಟು ಅಷ್ಟು ಶಾಂತಿ, ಸಮಾಧಾನ, ನೆಮ್ಮದಿ. ದೇಹಕ್ಕೆ ಕಾಯಿಲೆಗಳು ಇದು ಬರ್ತಾನೆ ಇರುತ್ತೆ. ಆದರೆ ನಿನ್ನ ಒಳಗಿನ ಒಂದು ಶಾಂತಿ, ಸಮಾಧಾನಕ್ಕೆ ಯಾವ ಕೊರತೆನೂ ಇಲ್ಲ. ಇದು ಹೇಗೆ ಸಾಧ್ಯ? ಇದೊಂದು ದೊಡ್ಡ ಸೆಲೆಬ್ರೇಷನ್ ಅಲ್ವಾ, ಅಚೀವ್ಮೆಂಟ್ ಅಲ್ವಾ? ಹೊರಗಡೆ 1000 ಪ್ರಾಬ್ಲಮ್ಮು, ಒಳಗಡೆ ಶಾಂತಿ, ಸಮಾಧಾನ. ಸತ್ಸಂಗದಲ್ಲಿರಬೇಕು, ಹೆಚ್ಚು ಆತ್ಮವಿಚಾರ ಮಾಡಬೇಕು. ಅಲ್ಲ, ಮಾಡ್ತೀನಿ 1 ಗಂಟೆ ಸತ್ಸಂಗದಲ್ಲಿ ಇರ್ತೀನಿ, ಆಮೇಲೆ ಅದು ವಿಷಯನೇ ಮರ್ತೋಗುತ್ತೆ ನನಗೆ. ಸಹಜ ಇದೆ ಎಲ್ರಿಗೂ. ಮತ್ತೆ ಅಭ್ಯಾಸದಿಂದಲೇ. ಅಲ್ಲೇ ನಿಂತರೆ ಸಾಕು ಮನಸ್ಸು.
ನನ್ನ ನಿಜ ಸ್ವರೂಪದಲ್ಲಿ ಅದ್ಭುತವಾದಂತಹ ಬ್ರಹ್ಮಾನಂದದ ಸ್ಥಿತಿ. ಅದು ಶಾಂತಿ, ಸಮಾಧಾನ, ನೆಮ್ಮದಿ. ನಾವು ಯಾರ್ಯಾರನ್ನು ಸದ್ಗುರುಗಳು ಅಂತ ಪೂಜೆ ಮಾಡ್ತೀವೋ ಅಂಥ ಮಹಾನುಭಾವರು ನಿಂತಹ ಬ್ರಾಹ್ಮಿ ಸ್ಥಿತಿ ಅದು. ಚಾಯ್ಸ್ ನಮಗಿದೆ. ಕ್ಷೇತ್ರನೋ ನೀನು ಕ್ಷೇತ್ರಜ್ಞನನ್ನು ಆಯ್ಕೆ ಮಾಡ್ಕೋತೀಯೋ ಅಂತ. ಅವ್ರ ಜೀವನದಲ್ಲಿ ಕಷ್ಟಗಳಿರಲಿಲ್ವಾ? ಬೇಕಾದಷ್ಟಿತ್ತು, ನಮಗಿಂತ ಜಾಸ್ತಿ ಇತ್ತು. ಈಗ ಹೇಳ್ತೀನಿ ರಮಣರ ಒಂದು ಸಣ್ಣ, ಪ್ರತಿಯೊಂದು ಕ್ಲಾಸಲ್ಲೂ ರಮಣ ಮಹರ್ಷಿಗಳ ಒಂದು ಜೀವನದಲ್ಲಿ ನಡೆದಂತಹ ಮುಖ್ಯ ಘಟನೆಗಳನ್ನ. ಈ 10ನೇ ಅಧ್ಯಾಯದ 20ನೇ ಶ್ಲೋಕ ಆತ್ಮಸ್ವರೂಪವನ್ನು ಹೇಳಿದ್ರೆ, 2ನೇ ಅಧ್ಯಾಯದ 27ನೇ ಶ್ಲೋಕ ದೇಹದ ನಮ್ಮ ಹಣೆ ಭಾರವನ್ನು ಹೇಳುತ್ತೆ. ಹುಟ್ಟಿದ ನೀನು ಸಾಯಲೇಬೇಕು ಅಂತ, ಇದಕ್ಕಾಗಿ ಚಿಂತೆ ಮಾಡಬೇಡ, ದುಃಖ ಪಡಬೇಡ ಅಂತ. ಅದಕ್ಕೆ ತಾನೇ ಬುದ್ಧ ಹೇಳೋದು, ತಗೊಂಬ ಸಾಸಿವೆ ನೋಡೋಣ ಸಾವಿಲ್ಲದ ಮನೆಯಿಂದ ಅಂತ. ದುಃಖ ಯಾರಿಗಿಲ್ಲ ಜಗತ್ತಿನಲ್ಲಿ? ಒಬ್ಬರಿಗೆ ಅನಾರೋಗ್ಯ ಸಮಸ್ಯೆ, ಒಬ್ಬರಿಗೆ ಫೈನಾನ್ಸ್ ಪ್ರಾಬ್ಲಮ್ಮು, ಒಬ್ಬರಿಗೆ ರಿಲೇಷನಲ್ ಪ್ರಾಬ್ಲಮ್ಮು. ಇದೆಲ್ಲವೂ ಈ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಅಂಟ್ಕೊಂಡಿರೋದ್ರಿಂದ. ಕೃಷ್ಣ ಜಗದ್ಗುರು. ಮತ್ತೆ ಕೃಷ್ಣ ಅಂತಂದರೆ ವಸುದೇವ ದೇವಕಿಯರ ಮಗ, ಆ ಅರ್ಥದಲ್ಲಿ ತಗೋಬೇಡಿ. ನಿಮ್ಮಲ್ಲೇ ಆತ್ಮ ಸ್ವರೂಪನಾಗಿ, ಅರಿವಿನ ಸ್ವರೂಪನಾಗಿ, ಗುರುವಾಗಿ, ಅರಿವಾಗಿ ನಿಮಗೆ ತಿಳಿವು ನೀಡ್ತಾ ಇದ್ದಾನೆ ಅಂತ. ವೇದಾಂತದ ಭಾಷೆ ಬೇರೆ, ಭಕ್ತಿಯ ಭಾಷೆ ಬೇರೆ, ಆದರೆ ಎರಡರ ಅರ್ಥ ಒಂದೇ. ಪರಾಭಕ್ತಿ, ಪರಾಜ್ಞಾನ ಎರಡೂ ಒಂದೇ. ಎರಡೂ ಆ ಬ್ರಾಹ್ಮಿ ಸ್ಥಿತಿಗೆ ಕರ್ಕೊಂಡು ಹೋಗ್ತಕ್ಕಂಥವು. ಇಲ್ಲ ರೀ, ನೀವು ದೇಹ ನಾನು ಅಂತ ನಾನು ಅಭಿಮಾನ ಮಾಡ್ಬೋದು, ಆದರೆ ಈ ದೇಹವನ್ನು ನಾನು ಚೆನ್ನಾಗಿ ಇಟ್ಕೋತೀನಿ. ಯಾಕೆಂದರೆ ನನಗೆ ಅಭಿಮಾನ ಇದೆಯಲ್ಲ, ಅದನ್ನು ಚೆನ್ನಾಗಿ ರಕ್ಷಣೆ ಮಾಡ್ತೀನಿ, ಪೋಷಣೆ ಮಾಡ್ತೀನಿ. ನನಗೆ ಕಾಯಿಲೆ ಬಂದಾಗ ಸರಿಯಾಗಿ ಡಾಕ್ಟ್ರಿಗೆ ತೊಗೊಂಡು ಔಷಧಿ ತೊಗೋತೀನಿ, ಒಳ್ಳೆ ಆರೋಗ್ಯಕರವಾದಂಥ ಆಹಾರ ತಿಂತೀನಿ, ದಿನ ಬೆಳಗ್ಗೆ ಯೋಗ ಮಾಡ್ತೀನಿ. ಏನಾದರೂ ಮಾಡು. ನೋಡಿದ್ದೀರಾ ಜಗತ್ತಿನಲ್ಲಿ ಯಾರಾದರೂ ಅದೆಲ್ಲ ಮಾಡು ಇದ್ದವರು ಅಂತವ್ರು ಇರ್ಬೋದು. ಲೈಫ್ ಸ್ಪ್ಯಾನ್ ಜಾಸ್ತಿ ಇರ್ಬೋದು. ಅದೆಲ್ಲ ಮಾಡಬೇಕು. ಯಾಕೆಂದರೆ ಇದು ಸಾಧನಾ ಶರೀರ. ಆರೋಗ್ಯವಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು, ಸರಿ. ಆದರೆ ಇದು ಪರ್ಮನೆಂಟ್ ಮಾತ್ರ ಅಲ್ಲ. ಅದಕ್ಕೆ ಸ್ವಾಮಿ ಚಿನ್ಮಯಾನಂದ ಹೇಳ್ತಿದ್ರು, ಹೋಲ್ಡ್ ಆನ್ ಟು ದ ಟ್ರೂತ್ ಅಂತಿದ್ರು. ಸತ್ಯವನ್ನು ಅಪ್ಕೋ, ಕ್ಷೇತ್ರಜ್ಞನನ್ನು ಅಪ್ಕೋ, ಆತ್ಮನನ್ನು ಅಪ್ಕೋ. ಅಂದರ್ ರಾಮ ಬಾಹರ್ ಡ್ರಾಮಾ ಅಂತಿದ್ರು. ಅಂದರೆ ಈ ಗಂಗಾ ನದಿಗೆ ಸ್ನಾನಕ್ಕೆ ಹೋಗ್ತಾರಲ್ಲ, ತುಂಬ ನೀರು ಜೋರಾಗಿ ಹರಿತಾ ಇರುತ್ತಂತೆ. ಜನಕ್ಕೆ ಕೊಚ್ಕೊಂಡು ಹೋಗಬಾರ್ದು ಅಂತ ಒಂದು ದೊಡ್ಡ ಕಂಬಕ್ಕೆ ಒಂದು ಹಗ್ಗ ಕಟ್ಟಿ ಚೈನ್ ಇಟ್ಟು ನಿಲ್ಲಿಸಿರ್ತಾರಂತೆ ನದಿಯ ಇದರಲ್ಲಿ, ತೀರದಲ್ಲಿ. ಅದು ಚೆನ್ನಾಗಿ ಒಳಗೆ ಮಾಡಿರ್ತಾರೆ, ಕಬ್ಬಿಣದ ಒಂದು ದೊಡ್ಡ ದೊಡ್ಡ ಕಂಬಗಳನ್ನ. ಆ ಕಂಬಕ್ಕೆ ಕಬ್ಬಿಣದ ಇದು ಕಟ್ಟಿರ್ತಾರೆ. ಅದನ್ನು ಬಿಗ್ಗೆಗೆ ಹಿಡ್ಕೊಂಡು ಅದನ್ನು ಕಟ್ಕೊಂಡು ಬಿಡೋದು. ನೀರಿನಲ್ಲಿ ಎಷ್ಟೊತ್ತು ಬೇಕಾದ್ರೂ ಆಟ ಆಡೋದು. ಅವಾಗ ಏನೂ ಆಗಲ್ಲ. ಎಷ್ಟು ನೀರು ರಭಸ ಇದ್ದರೂ ನೀವು ಇದಕ್ಕೆ ಕಟ್ಕೊಂಡಿರ್ತೀರ. ಮತ್ತು ಡ್ರಾಮಾ ಹಾಗೆ ಅಲ್ವಾ ಮಾಡೋದು ನಾವು? ಡ್ರಾಮಾದಲ್ಲಿ ರೋಲ್ ಕೊಡ್ತಾರೆ ಮಾಡಬೇಕು ಅಂತಿದ್ರೆ, ಆ ಡ್ರಾಮಾದಲ್ಲಿ ಸ್ಟೇಜ್ ಮೇಲೆ ಸಾಯೋ ಸ್ಟೇಜ್ ಬಂದ್ರೂ ರೋಲಲ್ಲಿ ಸಾಯಬೇಕು ಅಂತ ಇಟ್ಕೊಳ್ಳಿ, ಸಂತೋಷವಾಗಿ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ, ಅದ್ಭುತವಾಗಿ ಮಾಡ್ತಾನೆ. ಅವನಿಗೆ ಗೊತ್ತು ಅದು ಡ್ರಾಮಾ ಅಂತ. ಹಾಗೆ ಯಾರಿಗೆ ಜ್ಞಾನ ಇದೆ ಅವನು ಬಿಗ್ಗಿಯಾಗಿ ಆತ್ಮನನ್ನು, ಸತ್ಯವನ್ನು, ಪರಮಾತ್ಮನನ್ನು ಬಿಗ್ಗಿಯಾಗಿ ಹಿಡಿದು ಈ ಜಗತ್ತಿನಲ್ಲಿ ಲೀಲೆಯಂತೆ, ಜಗತ್ತಲ್ಲಿ ಕ್ರೀಡೆಯಂತೆ ಆಟ ಆಡ್ತಾನೆ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂತ ಅವಾಗಿಂದ ಹೇಳ್ತಾ ಇದ್ದೀರಲ್ಲ, ಇದು ಕ್ಷೇತ್ರದಿಂದ ಕ್ಷೇತ್ರಜ್ಞ ಹೇಗೆ ಬೇರೆ?
ನನಗಂತೂ ಎರಡು ಒಂದೇ ಅನ್ಸತ್ತಲ್ಲ, ಮಿಕ್ಸಪ್ ಮಾಡಬೇಡ ಎರಡನ್ನು ಅಂತ ಹೇಳ್ತಾ ಇದ್ದೀರಲ್ಲ. ಕ್ಷೇತ್ರಜ್ಞನನ್ನು ಹಿಡ್ಕೊಂಡು ಕ್ಷೇತ್ರ ಏನು ಬೇಕಾದ್ರೆ ತನ್ನ ಪ್ರಾರಬ್ಧಕ್ಕೆ ಸರಿಯಾಗಿ ಸುಖ ದುಃಖಗಳನ್ನ ಅನುಭವಿಸ್ಲಿ, ನೋಡಿ ಸಂತೋಷ ಪಡ್ತಾಯಿರು. ನೀನು ನಿರ್ಲಿಪ್ತನಾಗಿ ಸಾಕ್ಷಿ ಭಾವದಲ್ಲಿ ಇರು. ಹೀಗಿರಕ್ಕೆ ಸಾಧ್ಯನಾ? ಈಗ ಹೇಳ್ತೀನಿ ನೋಡಿ ರಮಣ ಮಹರ್ಷಿಗಳ ಜೀವನದಲ್ಲಿ ನಡೆದ ಘಟನೆ. ರಮಣ ಮಹರ್ಷಿಗಳು ತಿರುವಣ್ಣಾಮಲೈ ಅಲ್ಲಿ ಇದ್ದರು. 1950 ಅವರು ಬ್ರಹ್ಮೈಕ್ಯರಾಗಿದ್ದು. 47-48 ಇಸ್ವಿ ತನಕ ಚೆನ್ನಾಗೇ ಇದ್ದರು ಅವರು. ಅವರ ದೇಹದಲ್ಲಿ ಅವರಿಗೆ ಬೋನ್ ಕ್ಯಾನ್ಸರ್ ಅಂತಾರೆ, ಅದು ಬಂತು. ಒಳಗಡೆ ಸಮಾಧಿ ಸ್ಥಿತಿ, ಶಾಂತಿ, ಸಮಾಧಾನ. ಅವರನ್ನು ನೋಡ್ತಿದ್ದಂತಹ ಡಾಕ್ಟ್ರುಗಳು ಅವರು ಟ್ರೀಟ್ಮೆಂಟ್ ಅವ್ರು ಯಾವ ಡಾಕ್ಟ್ರ್ ಹತ್ರನೂ ಹೋಗ್ತಾ ಇರಲಿಲ್ಲ. ಯಾವ ಟ್ರೀಟ್ಮೆಂಟು ಅವ್ರುಗಳೇ ಇಲ್ಲ. ಒಂದು ಸತಿ ಇಷ್ಟು ದಪ್ಪ ಗಡ್ಡೆ ಥರ ಆಗಿತ್ತಂತ, ಸರ್ಜರಿ ಮಾಡಿ ತೆಗಿಬೇಕು ಅಂತ ಕರ್ಕೊಂಡು ಹೋಗಿ ಮಹರ್ಷಿಗಳನ್ನ ಮಲಗಿಸಿದ್ದಾರೆ. ಡಾಕ್ಟ್ರು ಸರ್ಜನ್ ನಿಂತಿದ್ದಾರೆ, ಅನಸ್ತೇಷ್ಯಾ ಕೊಡೋರು ನಿಂತಿದ್ದಾರೆ ಪಕ್ಕದಲ್ಲಿ. ಸರ್ಜರಿಗೆ ಮುಂದೆ ಅನಸ್ತೇಷ್ಯಾ ಕೊಡ್ತಾರಲ್ಲ. ರಮಣರು ಏನು ಅಂತ ಕೇಳಿದ್ರು. ಅದೇ ಅನಸ್ತೇಷ್ಯಾ ಕೊಟ್ಟು ನಿಮಗೆ ಎಚ್ಚರ ತಪ್ಪಿಸಿ ಸರ್ಜರಿ ಮಾಡೋದು, ಏನೂ ಬೇಡ, ಹಾಗೇ ಮಾಡಿ. ಏನು ಮಾಡಿತ್ತು ಅವರು? ಇದನ್ನು ಸಾಕ್ಷಿ ಭಾವ ಅಂತಾರೆ, ಇಂಗ್ಲೀಷಲ್ಲಿ ವಿಟ್ನೆಸ್ ಕಾನ್ಷಿಯಸ್ನೆಸ್ ಅಂತಾರೆ. ಈಗ ನಾನು ಹೇಳಿದ್ನಲ್ಲ, ಭದ್ರವಾಗಿ ಕಂಬವನ್ನು ಹಿಡಿದು ನದಿಯ ಎಷ್ಟೇ ನೀರಿದ್ರೂ ಅದರಲ್ಲಿ ಆಟ ಆಡ್ಬೋದು ಅಂತ. ಹಾಗೆ ಆತ್ಮದಲ್ಲೇ ಸ್ಥಿರವಾಗಿ ನಿಂತು ತನ್ನ ದೇಹವನ್ನೇ ತಾನು ಸಾಕ್ಷಿಯಂತೆ ನೋಡುವುದು. ಅಲ್ಲಿದ್ದಂತಹ ಡಾಕ್ಟ್ರಿಗೆ ಭಯ ಆಯ್ತಂತೆ. ಅನಸ್ತೇಷ್ಯಾದವ್ರನ್ನ ಪಕ್ಕ ಇಟ್ಕೊಂಡೆ ಅವ್ರನ್ನ ನೋಡಿ ನೋಡಿ ಹೀಗೆ ಮಾಡ್ತಾ ಇದ್ದಾನೆ. ಸುಮ್ಮನೆ ಕಾಮಾಗಿ ಶಾಂತವಾಗಿ ನೋಡ್ತಾ ಇದ್ದಾರಂತೆ. ರಕ್ತ ಹರಿತಾ ಇದೆ. ಎಲ್ಲ ಮುಗಿದ್ಮೇಲೆ ಡಾಕ್ಟ್ರಿಗೆ ಬೆವ್ತೋಯ್ತಂತೆ. ಹೇಗೆ ಸಾಧ್ಯ ಇದು ಅಂತ ಕೇಳಿದ್ರಂತೆ. ಇಲ್ಲಿರೋ ನರ್ಸು, ಬೇರೆ ಅಟೆಂಡರ್ಸು ಹೇಗೆ ನನ್ನ ದೇಹವನ್ನು ನೋಡ್ತಿದ್ದಾರೋ ನಾನು ಹಾಗೇ ನೋಡ್ತಾ ಇದ್ದೆ. ಅಂದರೆ ಆ ದೇಹ ನಾನು ಅನ್ನೋ ಅಭಿಮಾನ ಇಲ್ಲ. ಇದು ಸತ್ಯವಾಗಿ ಅವರ ಜೀವನದಲ್ಲಿ ಎಲ್ಲರೂ ಮೆನ್ಷನ್ ಮಾಡ್ತಾರೆ, ರಮಣರ ಜೀವನದಲ್ಲಿ ಹೀಗೆ ನಡೆದಿತ್ತು ಅಂತ. ಅಂದರೆ ತಾನು ಆತ್ಮಸ್ವರೂಪ ಅಂದರೆ ನಾವು ಬರೀ ಬಾಯಲ್ಲಿ ಹೇಳ್ತೀವಿ, ಅವರಲ್ಲಿ ನಿಂತವರು ಬ್ರಹ್ಮಜ್ಞಾನಿಗಳು, ಜೀವನ್ ಮುಕ್ತರು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಹೋಗಿ ಕುತ್ಕೋತಾರಲ್ವ, ಸಾಧ್ಯನಾ ಸಾಮಾನ್ಯ ಮನುಷ್ಯನಿಗೆ? ಅವ್ರೇನು ಮಾಡಿರ್ತಾರೆ ಅವಾಗ? ದೇಹ ಮನ ಬುದ್ಧಿಗಳ ಮೇಲಿನ ಅಭಿಮಾನವನ್ನು ಬಿಟ್ಟು ಆತ್ಮನಲ್ಲೇ ಸ್ಥಿರವಾಗಿ ನಿಂತಿರ್ತಾರೆ ಹೋಗಿ. ರಮಣರ ಮುಂದೆ ಉಪನಿಷತ್ತುಗಳನ್ನ ಓದಿ ಕೇಳ್ತೀನಿ ಅಂತಿದ್ರಂತೆ. ಗುರುಗಳೇ, ನೀವು ಬ್ರಹ್ಮಜ್ಞಾನಿಗಳು, ಆತ್ಮಜ್ಞಾನಿಗಳು, ನಿಮಗೇನು ಉಪನಿಷತ್ತು ಓದೋ ಅವಶ್ಯಕತೆ ಇದೆ ಅಂತಂದರೆ, ಅವರ ಮನಸ್ಸು ಯಾವಾಗಲೂ ತಾನು ಬ್ರಹ್ಮ ಆತ್ಮವೆಂಬ ಭಾವನೆ ಹೇಗಿರ್ತಿತ್ತು ಬಲವಾಗಿ ಅಂದರೆ, ನನ್ನ ಬಗ್ಗೆ ಉಪನಿಷತ್ತಿನಲ್ಲಿ ಏನು ಬರೆದಿದೆ ಅಂತ ನಾನು ತಿಳ್ಕೋಬೇಕು, ಅದಕ್ಕೆ ಓದಿ ಅಂತ ಆ ಕುತೂಹಲಕ್ಕೆ ಓದ್ತೀನಿ. ಅಂದರೆ ಯಾವಾಗಲೂ ತಾನು ದೇಹ ಅಂತ ತಿಳ್ಕೊತಾ ಇರಲಿಲ್ಲ. ಆತ್ಮ ನಾನು, ಆತ್ಮ ಸ್ವರೂಪ ನಾನು. ಇದೇ ತುಂಬ ಮುಖ್ಯವಾದ ಬೇಸಿಕ್ ಪ್ರಶ್ನೆ. ನೀವು ನಾನು ನಾನು ಅಂತ ಯಾರನ್ನ ಕುರಿತು ಹೇಳ್ತಾ ಇದ್ದೀರಾ ಅಂತ. ಅದನ್ನೇ ರಮಣರು ಹೇಳ್ತಿದ್ದಿದ್ದು. ಅವ್ರ ಹತ್ರ ಬಂದು ಯಾರೇನಾದ್ರು ಬರಲಿ ಜನಗಳು, ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಮನೇಲೇನೋ ತೊಂದರೆ ಇದೆ, ಏನು ಹೇಳಿದ್ರು? ತೊಂದರೆ ಇದೆಯಾ, ದುಃಖ ಇದೆಯಾ, ಸಂಕಟ ಇದೆಯಾ? ಆ ದುಃಖ ಯಾರಿಗೇನದನ್ನು ಕಂಡುಹಿಡಿ. ನಾನು ಯಾರು, ಈ ಆತ್ಮ ವಿಚಾರವನ್ನು ಮಾಡು ಅಂತ ಹೇಳ್ತಿದ್ರು. ಅವರು ಮೌನದಿಂದ, ಅವರ ಕಣ್ಣುಗಳಲ್ಲೇ ಎಲ್ಲ ಜನರು ಅವ್ರ ಮುಂದೆ ಹೋಗಿ ಕೂತ್ರೆ ಅವರ ಎಲ್ಲ ಸಂಶಯಗಳು ನಿವಾರಣೆ ಆಗೋಗ್ತಿತ್ತಂತೆ. ನಾವು ಗೀತೆಯನ್ನು ಓದಿ ಅರ್ಥ ಮಾಡ್ಕೋತೀವಿ, ಅವರು ಅದನ್ನು ಜೀವಿಸಿದವರು. ಆದ್ದರಿಂದ ಅವರು ಆರಿಸಿದ ಈ ಶ್ಲೋಕಗಳನ್ನ ಓದೋದ್ರಲ್ಲಿ ನಮಗೆ ತುಂಬ ತುಂಬ ಮಹತ್ವದ ಒಂದು ಲಾಭ ಆಗತ್ತೆ. ಒಬ್ಬ ಸಾಧಕನಿಗೆ ಅಜ್ಞಾನ
ಮೊದಲನೇ ಶ್ಲೋಕ ದುಃಖ, ಆಮೇಲೆ ಆತ್ಮತತ್ವದ ಒಂದು ಕ್ಷೇತ್ರಜ್ಞ ವಿಭಾಗ, ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು ಅಂತ ಮುಂದೆ ವಿವರಣೆ. ಇದನ್ನು ಮಾಡ್ತಾ ಇರೋದು ಅವ್ರಿಗೆ ಒಂದು 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 ಲೈನ್ ಆಫ್ ಥಾಟ್ ಹೇಗಿದೆ ಅನ್ನೋದನ್ನು. ಯಾವುದು ಹುಟ್ಟಿದೋ ಅದು ಸಾಯಲೇಬೇಕು, ಸತ್ತಿದ್ದು ಮತ್ತೆ ಹುಟ್ಟುತ್ತೆ. ಅಪರಿಹಾರ, ಇದಕ್ಕೆ ಈ ಸಮಸ್ಯೆಗೆ ಯಾವುದೇ ಪರಿಹಾರ ಇಲ್ಲ. ಆದ್ದರಿಂದ ಚಿಂತೆ ಮಾಡಬೇಡ, ನೀನು ಶೋಚಿಸಬೇಡ, ದುಃಖಿಸಬೇಡ. ಮುಂದಿನ ಶ್ಲೋಕದಲ್ಲಿ ರಮಣರು ಮತ್ತೆ ಇದೇ ಅಧ್ಯಾಯದ 20ನೇ ಶ್ಲೋಕ ತಗೋತಾರೆ. ಅದು ಆತ್ಮಸ್ವರೂಪವನ್ನು ಹೇಳುತ್ತೆ. ಈಗ ಹಿಂದಿನ ಶ್ಲೋಕ ದೇಹದ ವಿಷಯ ಹೇಳ್ತು, ದೇಹ ಹುಟ್ಟತ್ತೆ ಸಾಯತ್ತೆ ಅಂತ. ಈಗ 20ನೇ ಶ್ಲೋಕದಲ್ಲಿ ನ ಜಾಯತೆ ಮೃಯತೆ ವಾ ಕದಾಚಿನ್ ನಾ, ಇದು ತ್ರಿಷ್ಟುಕ್ ಚಂದ, ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಭಾಳ ಚೆನ್ನಾಗಿದೆ. ಆತ್ಮತತ್ವವನ್ನು, ಆತ್ಮದ ಒಂದು ಕ್ಯಾರೆಕ್ಟರಿಸ್ಟಿಕ್ನ ಈ ಶ್ಲೋಕ ತುಂಬ ಚೆನ್ನಾಗಿ ಹೇಳುತ್ತೆ. ನ ಜಾಯತೆ, ನನಗೆ ಹುಟ್ಟಿಲ್ಲ, ಆದ್ದರಿಂದ ಮ್ರಿಯತೆ, ನಾನು ಸಾಯಲ್ಲ. ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ, ನಾನು ಯಾವಾಗಲೂ ಇರ್ತಕ್ಕಂಥವನು, ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ. ಅಜೋ ಅನ್ಬಾರ್ನ್, ಜ ಅಂದರೆ ಹುಟ್ಟೋದು, ಅಜ ಅಂದರೆ ಹುಟ್ಟಿಲ್ಲದೆ ಇರ್ತಕ್ಕಂಥವನು. ನಿತ್ಯ ಸನಾತನನು, ಸದಾ ಇರ್ತಕ್ಕಂಥವನು. ಶಾಶ್ವತ ಪುರಾಣೋ, ಮೊದಲಿಂದ ಇರ್ತಕ್ಕಂಥವನು. ನ ಹನ್ಯತೆ ಹನ್ಯಮಾನೇ ಶರೀರೇ, ದೇಹಗಳು ನಾಶವಾದರೂ ನನಗೆ ಸಾವಿಲ್ಲ, ನನಗೆ ನಾಶವಿಲ್ಲ. ಯಾರು? ನಾನು ಆತ್ಮ. ಈ ಶ್ಲೋಕದ ಒಂದು ಪದದ ಅರ್ಥ ಹೇಳಿದ್ದೀನಿ. ಇದರ ಕಂಪ್ಲೀಟ್ ಅರ್ಥವನ್ನು ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಇಲ್ಲಿಗೆ 5 ಶ್ಲೋಕಗಳು ಕ್ಷೇತ್ರಜ್ಞದ ಒಂದು ವಿವರಣೆ ಮತ್ತು ಆತ್ಮಸ್ವರೂಪದ ಮೊದಲ ಶ್ಲೋಕದಲ್ಲೇ ಹೇಳಿ, ಮತ್ತೆ ದೇಹದ ಬಗ್ಗೆ ಜಾತಸ್ಯ ಹಿ ಧ್ರುವೋ ಮೃತ್ಯು, ದೇಹದ ಒಂದು ಲಕ್ಷಣ, ಹುಟ್ಟಿದೆಲ್ಲ ಸಾಯಲೇಬೇಕು. ಮತ್ತು ಈಗ ಆತ್ಮತತ್ವಕ್ಕೆ ಬಂದಿದ್ದಾರೆ. ಮೊದಲ ಒಂದು 12 ಶ್ಲೋಕ ಬರೀ ಆತ್ಮತತ್ವವನ್ನೇ ಹೇಳ್ತಾರೆ. ಯಾಕೆಂದರೆ ಅಲ್ಲೇ ನಮ್ಮ ಪ್ರಾಬ್ಲಮ್ ಇರೋದು, ಅದನ್ನೇ ನಮಗೆ ಇದೇ ಮುಖ್ಯವಾದ ಶ್ಲೋಕಗಳು ನೋಡು ಗೀತೆಯಲ್ಲಿ ಅಂತ ರಮಣರು ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದಾರೆ. ಬರೀ ಹೇಳಿದ್ದಲ್ಲ, ಇದು ರಮಣರು ಅನುಭವಿಸಿ ಅವರು ಜೀವಿಸಿದ್ದು ಈ ರೀತಿ. ತಿರುವಣ್ಣಾಮಲೆಯ ಸಂತ ಅಂತಾರೆ. ರಮಣರ ಒಂದು, ಅವರು ಹೆಚ್ಚು ವೇದಾಂತವನ್ನೆಲ್ಲ ಏನು ಓದ್ದವರಲ್ಲ, ಅವರ ಜೀವನದ ಅನುಭವ. ಇದೇ ಥರ ನಾವು ಎಷ್ಟೋ ಸದ್ಗುರುಗಳನ್ನ ನೋಡಿರ್ತೀವಿ. ಅವರ ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ಹೊರಗಡೆ ಎಲ್ಲ ಅದೇ ಅಂದರ್ ರಾಮ ಬಾಹರ್ ಡ್ರಾಮಾ, ಹೊರಗಡೆ ಏನಾರು ಆಗಲಿ ಅಂತ. ಅವರ ಜ್ಞಾನಿಗಳು, ಆತ್ಮತತ್ವ ತಿಳಿದವರು, ಅವರಿಗೆ ಕಷ್ಟ ಬರೋಲ್ಲ ಅಂತ ಹೇಳಬೇಡಿ, ಜಾಸ್ತಿ ಬರುತ್ತೆ ನಮಗಿಂತ. ಆರಾಮಾಗಿ ಸಂತೋಷವಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ಮನಸ್ಸನ್ನು ಪರಮಾತ್ಮನಲ್ಲೇ ಇಟ್ಟವರು. ಭಕ್ತಿಯಲ್ಲಿ ಹೇಳೋದಾದರೆ, ಜ್ಞಾನದಲ್ಲಿ ಹೇಳೋದಾದರೆ ಮನಸ್ಸನ್ನು ಆತ್ಮ ವಿಚಾರದಲ್ಲಿ ಇಟ್ಟವರು ರಮಣರೆಲ್ಲ ಅಂತಹವರು. ಮುಂದಿನ ಸತ್ಸಂಗದಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ, ಏನಾದರೂ ಅರ್ಥ ಆಗದೆ ಹೋದರೆ, ಅಥವಾ ನಿಮ್ಮ ಸಜೆಷನ್ ಇದ್ದರೆ ಹೇಳಬೇಕು ಅಂತಿದ್ರೆ, ಆದಷ್ಟು ನಾನು ಎಕ್ಸಾಂಪಲ್ಸು, ಸ್ಟೋರಿ ಅದನ್ನು ತೊಗೊಂಡು ಸಿಂಪ್ಲಿಫೈ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನಿಮ್ಮ ಕಡೆಯಿಂದ ಏನಾದ್ರು ಇನ್ನೂ ಸಜೆಷನ್ ಇದ್ದರೆ ಹೇಳಿದರೆ ನಾನು ಅದನ್ನು
ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಶ್ರೀಮದ್ ಭಗವದ್ಗೀತಾ ಕಿ ಜೈ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಗೀತೆಯನ್ನು ಗೀತಾ ಜ್ಞಾನ ಯಜ್ಞ ಅಂತಾರೆ. ನಾವು ಎಷ್ಟೋ ಥರದ ಯಜ್ಞಗಳನ್ನ ಮಾಡ್ತೀವಿ. ಸ್ವಾಹ ಸ್ವಾಹ ಅಂತ ಹೇಳಿ ಮಾಡೋ ಯಜ್ಞವೇ ದ್ರವ್ಯ ಯಜ್ಞಗಳದು. ಇದು ಜ್ಞಾನ ಯಜ್ಞ. ಒಂದು ಶ್ಲೋಕವನ್ನು ಓದಿದ್ರೆ ಸಾಕು, ಜ್ಞಾನದ ಯಜ್ಞ ಮಾಡಿದ ಹಾಗೆ. ಇದು ಕೃಷ್ಣನೇ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ತಪೋ ಯಜ್ಞ, ದ್ರವ್ಯ ಯಜ್ಞ, ಎಷ್ಟೋ ಥರದ ಯಜ್ಞಗಳಿದೆ, ಆದರೆ ಎಲ್ಲದಕ್ಕಿಂತ ಹೆಚ್ಚಿನದು ಜ್ಞಾನ ಯಜ್ಞ ಅಂತ. ಯಾಕೆ ಹೇಳಿ? ಅದು ನಾವು ಯಜ್ಞಗಳನ್ನ ಮಾಡಿದಾಗ ಏನಾಗುತ್ತೆ? ನಮಗೆಷ್ಟೋ ಪುಣ್ಯ ಸಂಪಾದನೆ ಆಗುತ್ತೆ, ಪಾಪದ ನಮ್ಮ ಒಂದು ಇದು ಕಮ್ಮಿ ಆಗುತ್ತೆ, ಡೆಫಿನೆಟಾಗಿ ಆಗುತ್ತೆ. ಆದರೆ ಜ್ಞಾನ ಯಜ್ಞ ಮಾಡೋದ್ರಿಂದ ಏನಾಗುತ್ತೆ? ಪಾಪ ಕಮ್ಮಿ ಆಗಲ್ಲ, ಪಾಪಿಯೇ ನಾಶ ಆಗ್ತಾನೆ. ಜನ್ಮ ಮೃತ್ಯು ಸಂಸಾರ ಚಕ್ರದಿಂದ ಬಿಡಿಸೋಂತಹ ಜ್ಞಾನ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಜ್ಞಾನ ಯಜ್ಞ ಎಲ್ಲದಕ್ಕಿಂತ ಶ್ರೇಷ್ಠ. ಅದಕ್ಕೆ ಖರ್ಚಿಲ್ಲ, ಹಣ ಖರ್ಚು ಮಾಡಬೇಕಾಗಿಲ್ಲ. ಪುಸ್ತಕ ಇಟ್ಕೊಂಡು ಓದಿ ಅರ್ಥ ಮಾಡಿಕೊಂಡು ಸತ್ಸಂಗದಲ್ಲಿದ್ದು ಪರಮಾತ್ಮನ ಒಂದು ಚಿಂತನೆಯನ್ನು ನಾವು ನಮ್ಮದಾಗೆ ಮಾಡ್ಕೋಬೇಕು ಅಷ್ಟೇ. ಕಷ್ಟ. ಅದಕ್ಕೆ ಹೇಳ್ತಾ ಇರುತ್ತೆ, ಇಡೀ ಒಂದು ಹಣ ಕಲೆಕ್ಟ್ ಮಾಡೋ ಒಂದು ದೇವಸ್ಥಾನ ಕಟ್ಟ್ರಿ, ಬೇಕಾದ್ರೆ ಬರ್ತಾರೆ, ಅದು ಕಷ್ಟನೇ. 1000 ಜನ ಬರ್ತಾರಂತೆ. ಭಗವದ್ಗೀತೆಯ ಒಂದು ಶ್ಲೋಕದಂತೆ ಒಂದು ಜನ್ಮ ಕಳೀರಿ, ಆಗಲ್ಲ. ಕಷ್ಟ ಅದು. ನಮ್ಮನ್ನು ನಾವು ಬದಲಾಯಿಸ್ಕೋಬೇಕಲ್ಲ, ಅದಕ್ಕೆ ಕಷ್ಟ. ಆದ್ದರಿಂದ ಜ್ಞಾನಯಜ್ಞ ತುಂಬ ಶ್ರೇಷ್ಠ. ಭಗವದ್ಗೀತೆ ಜ್ಞಾನಯಜ್ಞ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.